ಸೊ ನನ್ನ ಮೊದಲನೇ ಗುರು ಬಂದು ವಸುಂಧರಾ ಸಂಪತ್ ಕುಮಾರ್ ಅಂತ. ವಾವ್. An artist lives a million lives in one life. Sabinaಗೆ lead voice ನಂದೆ. That was my first dubbing artist experience. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಇವತ್ತು ನಮ್ಮ ಮನೆ ಸಾಧಕರ ವಿಭಾಗವನ್ನ ಸಪ್ತಸಾಗರದ ಆಚೆ ನಾಟ್ಯ ಕಲಾವಿದರ ಜೊತೆ ಮಾಡ್ತಾ ಇದ್ದೀವಿ. ಸೊ ನಾಟ್ಯ ಕಲಾವಿದರು ಅಂತ ತಕ್ಷಣ ಭರತನಾಟ್ಯ ಒಂದೇ ಅಲ್ಲ, ಭರತನಾಟ್ಯ ಆಧ್ಯಾತ್ಮ ಮತ್ತು ನಮ್ಮ ಕಲೆಯ ನಡುವಿನ ಸೇತುವೆ ಅಂತ ಹೇಳ್ಬಹುದು. ಸೊ ಇವರು ಸತ್ರಿಯ ಅಂತ ಒಂದು ಅಸ್ಸಾಮಿನ ಒಂದು ನಾಟ್ಯವನ್ನ ನಮ್ಮ ಕರ್ನಾಟಕಕ್ಕೆ ಅವರು ಒಂದು ಇಂಟ್ರೊಡಕ್ಷನ್ ಮಾಡಿ ಅದರಲ್ಲಿ ಪರಿಣಿತರು, ಪ್ರವೀಣರು ಮತ್ತು ನಾಟ್ಯ ಕಲಾವಿದರು, ಹಲವಾರು ಪ್ರಶಸ್ತಿ ಪುರಸ್ಕೃತರು ಮತ್ತು ಹಲವಾರು ಕಡೆ ದೇಶ ವಿದೇಶಗಳಲ್ಲಿಯೂ ಕೂಡ ಇವರ ಪ್ರದರ್ಶನ ಇಂದಿಗೂ ಕೂಡ ನಡೀತಾ ಇದೆ. ಸೊ ಇವರ ಹೆಸರು ರೋಹಿಣಿ ಅನಂತ್ ಅಂತ. ಸೊ ಭಾರತದಿಂದ ರೋಹಿಣಿ ಅನಂತ್ ಅವ್ರ ಜೊತೆ ನಮ್ಮ ಇವತ್ತಿನ ಮನೆ ಸಾಧಕರ ಸಂದರ್ಶನ. ಮನಿ ರೋಹಿಣಿ ಅನಂತ್ ಅವ್ರನ್ನ ಮಾತನಾಡ್ಸೋಣ. ಅವರಿಗೆ ಒಂದು ಅಭಿನಂದನೆಯನ್ನ ನೀಡ್ತಾ ಅವರ ಸಾಧನೆಗೆ ಒಂದು ನಮನವನ್ನ ಮಾಡೋಣ. ಎಸ್, ರೋಹಿಣಿ ಅವರೇ ನಮಸ್ತೆ. ನಿಮ್ಗೆ ಶುಭೋದಯ. ಭಾರತದಲ್ಲಿ ಶುಭೋದಯ. ಈಗ ನಮ್ಗೆ ಈಗ ರಾತ್ರಿ 8:30, ನಿಮ್ಗೆ ಬೆಳಗ್ಗೆ 6 ಗಂಟೆ ಅನ್ಕೋತೀನಿ, ರೈಟ್? ಸೊ ಎಸ್, ಮೊದಲಿಗೆ ನಿಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ ನಮ್ಮ ಚಾನೆಲ್ಗೆ ಸ್ವಾಗತ. ಮತ್ತೆ ನಮ್ಮ ಚಾನೆಲ್ ಅಲ್ಲಿ ಸಾಧಕರ ಸಂದರ್ಶನ ಮಾಡ್ತಾ ಇದ್ದೇವೆ, ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದ್ದೇವೆ. ಸಪ್ತಸಾಗರದ ಆಚೆ ಇರುವಂತಹ ಮಹಾನ್ ಸಾಧಕಿ ನೀವು. ನಿಮ್ಮ ಬಗ್ಗೆ ಪುಟಗಳೇ ಸಾಲದು ವರ್ಣನೆ ಮಾಡ್ಲಿಕ್ಕೆ. ನಿಮ್ಮ ಸಾಧನೆ ಶಿಖರದಂತೆ ಹಿರಿದು. ಸೊ ನಿಮ್ಮನ್ನ ಸಾಧಕರಾಗಿ ನಮ್ಮ ವೀಕ್ಷಕರಿಗೆಲ್ಲರಿಗೂ ಪರಿಚಯಿಸೋ ಒಂದು ಸುದಿನ ಇವತ್ತು. ಸೊ ಯಾಕಂದ್ರೆ ವಿಶ್ವದಾದ್ಯಂತ ಮಕ್ಕಳಿಗೆ ನಾಟ್ಯವನ್ನ ಪರಿಚಯಿಸಿ, ನಾಟ್ಯವನ್ನ ತರಬೇತಿ ಕೊಡ್ತಕ್ಕಂತಹ ಮಹಾನ್ ಕಲಾವಿದರು, ನಾಟ್ಯ ಸರಸ್ವತಿ ಅಂತಾನೆ ಹೇಳಬಹುದು. ಸೊ ನಿಮ್ಮನ್ನ ಇವತ್ತು ನಮ್ಮ ಚಾನೆಲ್ಗೆ ಇನ್ವೈಟ್ ಮಾಡಿ ನಮ್ಮ ಚಾನೆಲ್ ನಲ್ಲಿ ನೀವು ಸಾಧಕರಂತ ಪರಿಚಯಿಸುವುದು ನಮಗೆ ದೊರೆತ ಒಂದು ಉನ್ನತ ಅವಕಾಶ ಮತ್ತು ಸೌಭಾಗ್ಯ. ಸೊ ನಿಮ್ಗೆ ನಮ್ಮ ಚಾನೆಲ್ ಅಂಡ್ ನಮ್ಮ ಟೀಮಿಗೆ ಸ್ವಾಗತ. ಧನ್ಯವಾದಗಳು ಅಶ್ವಿನಿ ಅವರೇ. ದಟ್ ವಾಸ್ ವೆರಿ ಮಾಡೆಸ್ಟ್. ದಟ್ ವಾಸ್ ಟೂ ಕೈಂಡ್ ಆಫ್ ಯು. ಅಷ್ಟು ವಿವರವಾಗಿ ಹೇಳಿದ್ದು. ಸೋ ಸ್ವೀಟ್ ಆಫ್ ಯು ಅಂಡ್ ಇಟ್ಸ್ ಅವರ್ ಪ್ಲೆಷರ್ ಟು. ನಿಮ್ಮಂತ ಕಲಾವಿದರನ್ನ ದೇಶ ವಿದೇಶಗಳಲ್ಲಿಯೂ ಚಿರಪರಿಚಿತರು ನೀವು. ಬಟ್ ನಮ್ಮ ಚಾನೆಲ್ ಒಂದು ಸಂದರ್ಶನ ತಗೊಳ್ಬೇಕು ಅಂತ ಒಂದು ಮಹದಾಸೆ ಇತ್ತು. ಸೊ ಇವತ್ತು ನಮ್ಮ ಮಹದಾಸೆ ಸಂಪೂರ್ಣಗೊಳಿಸ್ತಾ ಇದೀವಿ. ಸೊ ಮೊದಲಿಗೆ ನೀವು ಹುಟ್ಟಿದ್ದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಹೇಗಾಯ್ತು? ಬಾಲ್ಯದ ಆ ದಿನಗಳು, ಮಧುರ ಕ್ಷಣಗಳು ಸ್ವಲ್ಪ ಇಂಟ್ರೋ ಕೊಡೋಕ್ಕಾಗತ್ತಾ ಅಂತ? ಖಂಡಿತ. ನಾನು ಹುಟ್ಟಿದ್ದು ಹಾಸನದಲ್ಲಿ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಗ್ರೇಡ್ 1 ವರ್ಗೂ ನಮ್ಮ ಅಜ್ಜಿ ತಾತನ ಜೊತೆ ಹಾಸನದಲ್ಲಿ ಬೆಳೆದಿದ್ದು. ಎರಡನೇ ತರಗತಿಗೆ ಬಂದಾಗ ನಾನು ಬೆಂಗಳೂರಿಗೆ ಅಪ್ಪ ಅಮ್ಮ ಕರ್ಕೊಂಡ್ಬಂದ್ರು. ಎರಡನೇ ತರಗತಿಯಿಂದ ಪೂರ್ಣ ವಿದ್ಯಾಭ್ಯಾಸ ಬೆಂಗಳೂರಿನಲ್ಲೇ ಇದ್ದಿದ್ದು. ವಾವ್. ಸೊ ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಯಾವ ಫೀಲ್ಡ್ ಅಲ್ಲಿ ಆಯ್ತು ಅಂತ? ಅದೊಂದು ದೊಡ್ಡ ಕಥೆ. ಅದಕ್ಕೆ ಒಂದು ಎಪಿಸೋಡ್ ಬೇಕು ಅಂತೀರಿ? ಅಲ್ಲ, ಬಟ್ ಹೆಂಗೆ ನಾವು ನೆನೆಸೋದೊಂದು, ಬಟ್ ಲೈಫ್ ಎಲ್ಲೆಲ್ಲಿ ನಮ್ನ ಕರ್ಕೊಂಡು ಹೋಗಕ್ಕೆ ನಮ್ ಹಣೆನಲ್ಲಿ ಏನ್ ಬರ್ದಿರತ್ತೆ ಅದು ಗೊತ್ತಿರಲ್ಲ ಅಲ್ಲ. ಸೊ 10th ಮುಗಿಸಿದ ತಕ್ಷಣ ನನಗೆ ಆಕ್ಚುಲಿ ಇದಕ್ಕೆ ಕಲಾಕ್ಷೇತ್ರಕ್ಕೆ ಹೋಗಿ ಡಾನ್ಸ್ ನಲ್ಲಿ ಡಿಗ್ರಿ ಮಾಡ್ಬೇಕು ಅನ್ನೋದು ತುಂಬಾ ಇಷ್ಟ ಆಯ್ತು. ನಮ್ದು ಒಂದು ಮಡಿವಂತ ಆರ್ಥೋಡಾಕ್ಸ್ ಬ್ರಾಹ್ಮಣ್ ಫ್ಯಾಮಿಲಿ. ಹೆಣ್ಮಕ್ಳನ್ನ ಊರ್ ಬಿಟ್ಟು ಊರ್ ಕಳ್ಸೋದ ಬೇಡ, ವಾಟ್ ಇಸ್ ಯುವರ್ ನೆಕ್ಸ್ಟ್ ಆಪ್ಷನ್ ಅಂತ ಕೇಳಿದ್ರು. ಆಮೇಲೆ ಕಾಮರ್ಸ್ ತಗೊಳ್ಳೋದು ಇಷ್ಟ ಆಯ್ತು. ಯಾಕಂದ್ರೆ ಮೇನ್ ಆಗಿ ಬಂದು ಡಾನ್ಸ್ಗೆ ಜಾಸ್ತಿ ಫೋಕಸ್ ಕೊಡೋಣ. ಸೈನ್ಸ್ ತಗೊಂಡು ಅಂದ್ರೆ ಸ್ವಲ್ಪ ಕಷ್ಟ ಅಲ್ಲ, ಲೈಕ್ ಪ್ರಾಕ್ಟಿಕಲ್ಸ್ ಇರತ್ತೆ, ಓದ್ಬೇಕು, ತುಂಬಾ ಸಮಯ ಅದಕ್ಕೆ ಆಗಿ ನಾವು ಆಮೇಲೆ ಡಾನ್ಸ್ ಎಲ್ಲಿ ಹಿಂದುಳಿದ್ ಬಿಡುತ್ತೋ ಅಂತ ಕಾಮರ್ಸ್ ತಗೊಳ್ಳೋಣ ಅನ್ಕೊಂಡ್ವಿ. ಬಟ್ ಕೋ ಎಜುಕೇಶನ್ ಕಾಲೇಜ್ಗೆ ಸೇರಿಸಬಾರದು ಅಂತ ನಮ್ಮ ಅಜ್ಜಿ ಒಂದೇ ಹಠ. ಅಜ್ಜಿ ನಮ್ಮ ತಂದೆ ಅವರ ತಾಯಿ.
ಆಹಾ. ಸೊ ತುಂಬಾ ಸಾಂಪ್ರದಾಯಿಕ ಫ್ಯಾಮಿಲಿ ಹಾಗಾದ್ರೆ. ಎಕ್ಸಾಕ್ಟ್ಲಿ. ಹ್ಮ್ ಸೊ ಆಮೇಲೆ ಏನಾಯ್ತು, ಸರಿ ಹೋಮ್ ಸೈನ್ಸ್ ಮಾಡೋಣ ಅಂತ ಹ್ಮ್ ಡಿಸೈಡ್ ಮಾಡಿದಾಗ ಮನೆ ಪಕ್ಕದಲ್ಲಿರೋ ಕಾಲೇಜ್ಗೆ ಸೇರ್ಸಿದ್ರು. ಓ ಮೈ ಗಾಡ್. ಹಾ. ಸೈನ್ಸ್ ಓ ನನಗೆ ಮೈ. ಹಾ. ಅಷ್ಟು ಇಷ್ಟ ಇಲ್ಲದೆ ಇರೋಂತ ಸಬ್ಜೆಕ್ಟ್ ಸರಿ. ಬಟ್ ಆಗಿನ ಕಾಲದಲ್ಲಿ ಆಹಾ. ಆಪ್ಷನ್ಸು ಈಗಿನ ಕಾಲದಷ್ಟು ಆಪ್ಷನ್ಸ್ ಇರಲಿಲ್ಲ. ಇರ್ಲಿಲ್ಲ, ವಿರಳ. ಕರೆಕ್ಟ್. ಹಾ, ಹ್ಮ್. ತಂದೆಗೆ ಎದುರು ಮಾತಾಡೋ ಧೈರ್ಯ ಇರ್ಲಿಲ್ಲ. ಇರ್ಲಿಲ್ಲ. ಸೊ ಹ್ಮ್ ಹಾಗಾಗಿ ಓಕೆ ಅಂತ ನಾನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ನಾವೇನ್ 11th 12th ಅಂತೀವೋ ರೈಟ್. ಅದನ್ನ ಯೂನಿವರ್ಸಿಟಿ ನಾನು ಓದಿದ್ದು ಸೈನ್ಸ್. ವಾವ್. ಓಕೆ. ಹಾ. ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ಜನರಲ್ ಆಗಿ ಹ್ಮ್ ಯೂನಿವರ್ಸಿಟಿ ಹೋಗಕ್ ಮುಂಚೆ, ಡಿಗ್ರಿ ಮಾಡಕ್ ಮುಂಚೆ ಒಂದು ಲಾಂಗ್ ಬ್ರೇಕ್ ಇರುತ್ತೆ, ಅಟ್ಲೀಸ್ಟ್ 2.5 months. ಕರೆಕ್ಟ್. ಹಾಗೆ ನಾನು ಜಸ್ಟ್ ಸಮ್ಮರ್ ವೆಕೇಶನ್, ಇನ್ನೇನು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರ್ದಿದ್ವಿ, ರಿಸಲ್ಟ್ಸ್ ಬಂದಿರ್ಲಿಲ್ಲ ಇನ್ನು. ಹ್ಮ್ ಹ್ಮ್ ಆಗ ನಮ್ಮ ಸೋದರತ್ತೆ ಮಗ ಬಂದು ಒಂದಿನ ಮನೆಗೆ, ನಾವೆಲ್ಲ ಒಟ್ಟು ಕುಟುಂಬ 3 ರೈಟ್. ಜನ ಇದ್ವಿ ರೈಟ್. ಒಂದ್ ಮನೆಯಲ್ಲಿ. ಅವನು ಹ್ಮ್ ಇಲ್ಲೇ ಇದ್ದ. ಅವನು ಹ್ಮ್ ಬಂದ್ ಹೇಳ್ದ ಹಿಂಗೆ ಹ್ಮ್ ಆ ಒಂದು ಟಿವಿ ಶೋಗೆ ಹಾ. ಆಂಕರ್ಸ್ ಹುಡುಕ್ತಾ ಇದ್ದಾರೆ, ರೈಟ್. ನೀನು ಕನ್ನಡ ಮಾತಾಡ್ತೀಯಲ್ಲ, ಹಾ. ಯಾಕೆ ಬರ್ಬಾರ್ದು ಅಂತ ಹಿ ಕಾಲ್ಡ್ ಮಿ. ಎಸ್. ಸೊ ಓಕೆ ಎನಿವೇ, ಏನು ವಿ ಡೋಂಟ್ ಲೂಸ್ ಎನಿಥಿಂಗ್ ಅಂತ ಹೋದೆ. ಕರೆಕ್ಟ್ ಆಗ ಕರೆಕ್ಟ್. ಕಮರ್ಷಿಯಲ್ ಸ್ಟ್ರೀಟ್ ಪಕ್ಕ, ಆಫ್ ಕಮರ್ಷಿಯಲ್ ಸ್ಟ್ರೀಟ್ 1 road ನಲ್ಲಿ ಹ್ಮ್ ಹ್ಮ್ ಸೆಕೆಂಡ್ ಫ್ಲೋರ್, ಮರೆಯಕ್ಕೆ ಆಗಲ್ಲ ಆ ದಿನ. ಕರೆಕ್ಟ್ ಸೆಕೆಂಡ್ ಕರೆಕ್ಟ್. ಫ್ಲೋರ್ ನಲ್ಲಿ ಒಂದು ಬಿಲ್ಡಿಂಗ್ ಕರ್ಕೊಂಡು ಹೋದ. ಅಲ್ಲಿ ಹ್ಮ್ ಹೋಗಿ ನೋಡಿದ್ರೆ ಹ್ಮ್. ನಮ್ಮ ಶ್ರೀನಾಥ್, ಪ್ರಣಯರಾಜ ಶ್ರೀನಾಥ್ ಅವ್ರು ನಿಂತಿದ್ರು. ಓ ಮೈ ಅಲ್ಲಿ ಗಾಡ್. ನಾನು ಫುಲ್ಲು ಐ ವಾಸ್ ಫ್ಲೋರ್ಡ್ ದೇರ್, ಬಿಕಾಸ್ ಆಗಿನ ಹಾ. ಕಾಲದಲ್ಲಿ, ಇವತ್ತು ಸೆಲೆಬ್ರಿಟೀಸ್ ನೋಡೋದು ಇಟ್ಸ್ ವೆರಿ ಕಾಮನ್. ಎಸ್. ಆಗಿನ ಕಾಲದಲ್ಲಿ ಸೆಲೆಬ್ರಿಟೀಸ್ ನೋಡೋದು ತುಂಬಾ ಕಷ್ಟ ಓ, ಇತ್ತು. ಅವಾಗ ದೇವ್ರುಗಳು ನೋಡ್ದ ಹಾಗೆ. ಸೊ ಹಾ. ಹಾಗಾಗಿ ಅವ್ರನ್ನ ನೋಡಿದ ತಕ್ಷಣನೇ ಮಾತೇ ಬರಲಿಲ್ಲ. ಬಟ್ ಹಿ ವಾಸ್ ಸೋ ಕೈಂಡ್. ಅಂದ್ರೆ ಎಸ್. ಆ ಟೈಮ್ನಲ್ಲಿ ಅವರು ಟಾಪ್ ನಲ್ಲಿ ಇದ್ರು ಕೂಡ, ನಾನ್ ಅಂತ ದೊಡ್ಡ ಕಲಾವಿದ, ಹ್ಮ್. ನನಗೆ ಆ ಒಂದು ಸ್ಕ್ರಿಪ್ಟ್ ಕೊಡ್ತೀನಿ, ಮಗು ಮಾಡ್ತೀಯ ಅಂದ್ರು. ಹ್ಞೂ ಸರ್, ಆಹಾ. ಕನ್ನಡ ಬರ್ತಾ ಇತ್ತು. ಆಹಾ. ಸೊ ಹಾಗಾಗಿ ಓಕೆ, ಡಾನ್ಸ್ ಕಲ್ತಿರೋದ್ರಿಂದ ಹ್ಮ್ ಹ್ಮ್. ದಟ್ ಹೆಲ್ಪ್ ಮೀ, ವಾವ್. ಲೈಕ್ ಇಂಪ್ರೆಷನ್ ಹೇಗೆ ಬರಬೇಕು ಅಂಡ್ ರೈಟ್. ಮೆಮರಿ ಪವರ್ ನಲ್ಲಿ ಅಷ್ಟು ಒಂದು ದೊಡ್ಡ ಪ್ಯಾರಾಗ್ರಾಫ್ ನ ಉಳಿಸ್ಕೊಂಡು. ಸೊ ಫಸ್ಟ್ ಟೇಕ್ ಓಕೆ. ವಾವ್. ಹಾ. ಓಕೆ, ಹಾ. ನೀನು ಏನ್ ಓದ್ತಾ ಇದೆಯಾ? ಓಕೆ, ಸೆಕೆಂಡ್ ಪಿ ಯು ಸಿ ಸರ್. ಸರಿ, ರಜೆ ಮುಗಿಯೋವರೆಗೂ ಹ್ಮ್. ಇಲ್ಲಿ ಕೆಲಸ ಮಾಡು ಅಂತ. ನನಗೆ ಆಗ ಹಾ. ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎಲ್ಲ ಕಲ್ತ್ ಬಿಡ್ಬೇಕು ಅಂತ ಐ ವಾಸ್ ಗ್ರೀಡಿ, ಐ ಓ. ಶುಡ್ ಸೇ. ಏನಂದ್ರೆ ನನ್ಗೆ ಟೈಮ್ ಲಿಮಿಟ್ ನನ್ ಪ್ರಕಾರ ಇದ್ದಿದ್ದು 2.5 months. ಕಾಲೇಜ್ ರೈಟ್. ಶುರು ಆದ್ಮೇಲಂತೂ ಅಪ್ಪ ಬಿಡೋದಿಲ್ಲ. ಕರೆಕ್ಟ್. ಸೊ ಎಲ್ಲ ಕಲ್ತ್ ಬಿಡೋಣ ಹ್ಮ್. ಅನ್ಬಿಟ್ಟು ಐ ಟುಕ್ ಅ ಲಾಟ್ ಆಫ್ ಇಂಟ್ರೆಸ್ಟ್. ಅವಾಗ ಟೈಮು ಇತ್ತು, ಓದೋದು ಏನು ಕರೆಕ್ಟ್. ಇರ್ಲಿಲ್ಲ, ಯಾಕಂದ್ರೆ ಎಸ್. ಸೆಕೆಂಡ್ ಪಿ ಯು ಸಿ ಮುಗ್ದಾಗಿತ್ತು, ಹಾ ಹಾ. ಇನ್ನು ಹೊಸದು ಶುರುವಾಗಿರ್ಲಿಲ್ಲ. ರೈಟ್. ಯಾವಾಗ ಅದರಲ್ಲಿ ಡೆಪ್ತ್ ಆಗಿ ಇದು ಮಾಡಕ್ ಹೋದ್ನೋ, ಅವಾಗ ಹ್ಮ್. ಐ ಫೆಲ್ಟ್ ದರ್ ಇಸ್ ಸೋ ಮಚ್ ಮೋರ್ ಟು ಲರ್ನ್ ಅಂಡ್ ಸೋ ಮಚ್ ಸ್ಕೋಪ್ ಇನ್ ದಿಸ್ ಇಂಡಸ್ಟ್ರಿ ಅಂತ. ವಾವ್. ಆಮೇಲೆ ಅಪ್ಪನಿಗೆ ಹೇಳೋ ಧೈರ್ಯನೂ ಇಲ್ಲ. ಮೆತ್ತಿಗೆ ಅಮ್ಮನಿಗೆ ಹೇಳ್ದೆ, ಅಮ್ಮ ಸೈನ್ಸ್ ತಗೊಂಡ್ರೆ ನನಗ್ ಆಗೋದಿಲ್ಲ, ನಾನು ಆರ್ಟ್ಸ್ ತಗೊಂಡ್ಬಿಡ್ತೀನಿ ಅಂತ. ಎಸ್. ಇವತ್ತು ಆರ್ಟ್ಸ್ ತಗೊಂಡ್ರೆ ವಾವ್ ಅಂತಾರೆ, ಆವತ್ತು ಆರ್ಟ್ಸ್ ತಗೊಂಡ್ರೆ ಆರ್ಟ್ಸಾ ಅಂತ. ಜನರ ಮೆಂಟಾಲಿಟಿ ಹೆಂಗಿತ್ತು ಅಂದ್ರೆ, ಏನು ಲಾಯಕ್ ಇಲ್ದೇ ಇರೋರು ಆರ್ಟ್ಸ್ ಆರ್ಟ್ಸ್ ತಗೊಳ್ಳಿ ಅಂತ. ತಗೊಳ್ಳಿ, ಏನೋ ಒಂಥರ ಡಿಗ್ರೇಡಬಲ್ ತರ. ಹಾ. ಎಕ್ಸಾಕ್ಟ್ಲಿ. ಹ್ಮ್ ಫಸ್ಟ್ ಹ್ಮ್. ಕಿರೀಟ ಸೈನ್ಸ್ಗೆ, ಎಸ್. ಆಮೇಲೆ ಓಕೆ ಕಾಮರ್ಸ್. ಕಾಮರ್ಸ್ ಲಾಸ್ಟ್ ಏನೋ ಎಲ್ಲೂ ಸಿಗ್ಲಿಲ್ಲ, ಸಿಗ್ತೇನೆ. ತುಂಬಾ ಕಡಿಮೆ ಮಾರ್ಕ್ಸ್ ಬಂತು. ಆರ್ಟ್ಸ್ ತಗೋತೀಯ ಅಂತ ಅಮ್ಮನಿಗೆ ಇದು. ನಾನು ಹೇಳ್ದೆ, ನಂಗೆ ಮುಂಚಿಂದಾನು ಇಂಗ್ಲಿಷು ಪೊಯಿಟ್ರಿ ಅದೆಲ್ಲ ತುಂಬಾ ಇಷ್ಟ ಆಯ್ತು ಸ್ಕೂಲಲ್ಲಿ. ವಾವ್. ಸೊ ಓಕೆ. ಐ ಸೆಡ್ ಲೆಟ್ ಮೀ ಗೋ ಹೆಡ್ ಅಂಡ್ ಡೂ ಸಮಥಿಂಗ್ ಅಂತ ನನ್ಗೆ ಶೇಷಾದ್ರಿಪುರಂ ಕಾಲೇಜ್ ಸೇರಿದೆ. ಶೇಷಾದ್ರಿಪುರಂ ಕಾಲೇಜ್ ಒಂದೇ ಆಗಿನ ಕಾಲದಲ್ಲಿ 7:30 ಬೆಳಗಿನ ಜಾವ ಶುರುವಾಗ್ತಾ ಇತ್ತು. ಓಕೆ. ಸೊ ಹಾಗಾಗಿ ಅಲ್ಲಿಗೆ ಅಡ್ಮಿಷನ್ ತಗೊಂಡೆ. ಅಮ್ಮನು ಬಂದಿದ್ರೆ ಅಡ್ಮಿಷನ್ ಎಲ್ಲ ಆಯ್ತು. ಆಹಾ. ಅಪ್ಪನಿಗೆ ನಾನು ಹೇಳ್ತೀನಿ, ಪರವಾಗಿಲ್ಲ, ನೀನ್ ಅದನ್ನು ಪರ್ಸ್ಯೂ ಮಾಡು ಅಂತ ಹೇಳಿದ್ರು. ಹ್ಮ್. ಸೊ ಆಮೇಲೆ ಹೋಗಿ ಆಫೀಸ್ ನಲ್ಲಿ ಮಾತಾಡ್ದೆ, ರೈಟ್. ಶ್ರೀನಾಥ್ ಸರ್ ಹಿಂಗೆ ಕಾಲೇಜ್ ಶುರುವಾಗ್ತಾ ಇದೆ, ಏನ್ ಮಾಡಿ. ಹ್ಮ್ ಅವ್ರು ಹೇಳಿದ್ರು, ಪರವಾಗಿಲ್ಲ ಮಗು, ನೀನು ಕಾಲೇಜ್ ಮುಗಿಸ್ಕೊಂಡ್ ಬಾ. ಹ್ಮ್ ಹ್ಮ್. ಆಕ್ಚುಲಿ ರಿಪೋರ್ಟಿಂಗ್ ಟೈಮ್ ಬಂದು ಆಗ ಅವರು ಆ 2.5 months ನಲ್ಲಿ ನನ್ನ ಪಾರ್ಟ್ ಟೈಮ್ ಇಂದ ಫುಲ್ ಟೈಮ್ ಬರಕ್ಕೆ ವಾವ್. ಹೇಳಿದ್ರು. ಆಹಾ. ಸೊ ಬೇರೆಯವ್ರಿಗಂದ್ರೆ 9 ಗಂಟೆಗೆ ಆಫೀಸು, ಬಟ್ ನೀನ್ ಓದ್ತಾ ಇರೋದ್ರಿಂದ ನೀನ್ 11 ಗಂಟೆಗೆ ಬಂದ್ರೆ ಸಾಕು, 2 hours ನಾ ಪರ್ಮಿಷನ್ ಕೊಡ್ತೀನಿ ಅಂದ್ರು. ವಾವ್. ಹಾ. ಸೊ ಹಾಗಾಗಿ ಹ್ಮ್. ಸೈನ್ಸಿನ ಸ್ಟ್ರೀಮ್
ವೆಂಟ್ ಟುವರ್ಡ್ಸ್ ಆರ್ಟ್ಸ್. ಅಂಡ್ ವಾವ್. ಒಂದು ಡಿಸಿಷನ್ ನಾನು ಅವತ್ತು ತಗೊಂಡಿದ್ದು ಹೆಲ್ಪ್ ಬಿಕಾಸ್ ಹ್ಮ್ ನಾಟ್ ಓನ್ಲಿ ನಂಗೆ ಗ್ರಾಜುಯೇಷನ್ ಮುಗೀತು, ಹ್ಮ್ ಸೈಡ್ ಬೈ ಸೈಡ್ ಐ ಗಾಟ್ ದ ಆಪರ್ಚುನಿಟಿ ಟು ಡೂ ಸೋ ಮಚ್ ಮೋರ್. ಸೊ ಎಕ್ಸಾಕ್ಟ್ಲಿ. ಅದು ನನ್ನ ವಿದ್ಯಾಭ್ಯಾಸ. ವಾವ್ ವಾವ್. ಡಾನ್ಸ್ ಜರ್ನಿನಲ್ಲಿ ವಿದ್ಯಾಭ್ಯಾಸ ಹೇಳಬೇಕು ಅಂದ್ರೆ ಹಾ ಹಾ. ಜೂನಿಯರ್ ಸೀನಿಯರ್ ವಿದ್ವತ್ ಐ ಡೋ. ಮುಗಿಸಿದ್ದೇನೆ. ಹಾ ಹಾ. ಆಮೇಲೆ ಸ್ಕಿಲ್ಸ್ ಅಂತ ಒಂದು ಜೈನ್ ಯೂನಿವರ್ಸಿಟಿದು ಒಂದು ಸ್ಕಿಲ್ ಸೆಟ್ ಅನ್ಬಿಟ್ಟು ಬೇಸಿಕ್ಲಿ ಡಾನ್ಸರ್ಸ್ಗೆ ಹಾ. ಏನಂದ್ರೆ ಕೊರಿಯೋಗ್ರಫಿ, ಕಾಂಪೋಸಿಷನ್, ಮ್ಯೂಸಿಕ್ ಕಾಂಪೋಸಿಷನ್, ಸ್ಟೇಜ್ ಡೆಕೋರ್, ಲೈಟಿಂಗ್, ಹ್ಮ್. ಅದ್ರ ಒಂದು ಡಿಪ್ಲೊಮಾ ಮಾಡಿದ್ದೀನಿ. ವಾವ್. ಇದೀಗ ಸತ್ರಿಯ ಅನ್ನೋ ಒಂದು ಎಸ್. ಹೊಸ ಹ್ಮ್ ನೃತ್ಯಕ್ಕೆ ಹ್ಮ್. ಕಾಲಿಟ್ಟಾಗಿಂದ ಅಲ್ಲಿ 3 ಲೆವೆಲ್ ಎಕ್ಸಾಮ್ ಮುಗಿಸಿದ್ದೇನೆ. 8 ಲೆವೆಲ್ ಎಕ್ಸಾಮ್ ಅಂತೆ. ಹಾ ಹಾ. ಸೊ 3 ಲೆವೆಲ್ ಪ್ರಯತ್ನ ಮಾಡೋಣ, ಆದಷ್ಟು ಮಾಡೋಣ ಅಂತ. ಎಸ್. ಯಾಕಂದ್ರೆ ಒಂದು ಎಕ್ಸಾಮ್ ಅಂತ ಇದ್ದಾಗ ನಾವು ಹ್ಮ್. ಸೀರಿಯಸ್ ಆಗಿ ಕಲಿತೀವಿ, ಕರೆಕ್ಟ್ ಕರೆಕ್ಟ್. ಅಯ್ಯೋ ಒಂದು. ಥಿಯರಿನೂ ಕಲಿತೀವಿ, ಮ್ಯೂಸಿಕ್ ಕಲಿತೀವಿ. ಬರೀ ಕರೆಕ್ಟ್. ಡಾನ್ಸ್ ಅಂದ್ರೆ ಬಂದು ಡಾನ್ಸ್ ಮಾಡಿ ಹೋಗ್ತಾ ಇರ್ತೀವಿ. ಬಟ್ ಐ ಎಸ್. ವಾಂಟೆಡ್ ಟು ಬಿಕಮ್, ಹಾ. ಹೆಂಗೆ ಭರತನಾಟ್ಯದಲ್ಲಿ ಎಷ್ಟು ಹೋಲ್ಸಮ್ ಆಗಿ ಲರ್ನಿಂಗ್ ಇದೆ, ಸತ್ರಿಯಾನಲ್ಲಿ ಕೂಡ ಅಷ್ಟೇ ಇದೆ. ಸೊ ಹಾಗಾಗಿ ಎಸ್. ವೈ ನಾಟ್ ಎಕ್ಸ್ಪ್ಲೋರ್ ಅಂತ. ಎಸ್. ಸೊ ಲೆಟ್ ಮಿ ಕಮ್ ಬೈ ಸ್ಟೆಪ್. ಓಕೆ. ಸೊ ಭರತನಾಟ್ಯ ಕಲೆ ಎಲ್ಲರಿಗೂ ಚಿರಪರಿಚಿತವಾಗಿರುವಂತದ್ದು. ಅದು ಪುರಾತನ ಕಾಲದಿಂದಲೂ ಶಾಸ್ತ್ರೀಯವಾಗಿ ಅದಕ್ಕೊಂದು ಪೂಜ್ಯ ಮನೋಭಾವನೆ ಇದೆ. ಅಂದಿನಿಂದ ಇಂದಿನೂ ಕೂಡ, ಇಂದಿನವರೆಗೂ ಕೂಡ ಜನರು ಆ ಒಂಥರ ಪ್ರೀತಿಸಿ ಅದನ್ನ ಪೂಜಿಸಿ ಕಲಿಸುವಂತಹ ಮಹಾನ್ ಕಲೆ ಅಂದ್ರೆ ಭರತನಾಟ್ಯ. ಸೊ ನೀವು ಭರತನಾಟ್ಯ ಯಾವಾಗ ಶುರು ಮಾಡಿದ್ರಿ? ಭರತನಾಟ್ಯಕ್ಕೆ ಎಷ್ಟೆಷ್ಟು ಪ್ರದರ್ಶನಗಳನ್ನ ಕೊಟ್ಟಿದ್ದೀರಿ? ಮತ್ತೆ ಐನೋ ನಾನು ನಿಮ್ ಬಗ್ಗೆ ತುಂಬಾ ಇದೆ ಹೇಳೋದು, ಮುಂದೆ ಡಿಸ್ಕಸ್ ಮಾಡೋಣ. ವೀಕ್ಷಕರಿಗೆ ನಾನು ಒಂದು ಭಂಡಾರನೆ ಅಂತ ಹೇಳ್ಬೋದು. ಕಂಪ್ಲೀಟ್ ಸಾಧನೆ ಒಂದು ಮಾಡಿರೋರಂದ್ರೆ ನಿಮ್ಮನ್ನ ನಾವು ತೋರಿಸಬಹುದು. ಎಷ್ಟು ವಿಧದ ಒಂದು ಪ್ರಶಸ್ತಿಗಳು ನಿಮ್ಗೆ, ಎಷ್ಟು ನ್ಯೂಸ್ ಪೇಪರ್ಸ್ ಅಲ್ಲಿ ನಿಮ್ ಬಗ್ಗೆ ಬಂದಿದೆ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಸೊ ಒಂದೊಂದೇ ತಿಳ್ಕೊಳ್ಳೋಣ. ಭರತನಾಟ್ಯದ ಬಗ್ಗೆ ನಿಮ್ಮ ಒಲುಮೆ ಯಾವಾಗ ಶುರುವಾಯ್ತು, ಹೇಗ್ ಶುರುವಾಯ್ತು, ಅಂಡ್ ಯಾವ ಏಜ್ ಅಲ್ಲಿ ನೀವು ಶುರು ಮಾಡ್ಕೊಂಡ್ರಿ ಅಂತ? ಈಗಿನ ಕಾಲ ತರ ಅಲ್ಲಿ ವಿಡಿಯೋಸ್ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ, ಟಿವಿನಲ್ಲಿ ಕೂಡ ಅಷ್ಟೊಂದು ನೃತ್ಯ ಯಾಕಂದ್ರೆ ಟಿವಿನೇ ಇರ್ಲಿಲ್ಲ. ರೈಟ್. ಅಯ್ಯೋ. ಹಾ. ಮಾಧ್ಯಮ ಇಷ್ಟೊಂದು ಸುಲಲಿತವಾಗಿ ನಮ್ಗೆ ದೊರಕ್ತಾ ಇರ್ಲಿಲ್ಲ ಅವಾಗ, ಸೌಲಭ್ಯತೆ. ಆಮೇಲೆ ಪತ್ರಿಕೆಗಳಲ್ಲಿ ಎಷ್ಟು ಬರುತ್ತೋ ಅಷ್ಟು, ಬಟ್ ಪತ್ರಿಕೆ ಓದೋ ಹವ್ಯಾಸ ನನಗಷ್ಟಿಲ್ಲ. ಪುಸ್ತಕ ಹೊತ್ತು ಪತ್ರಿಕೆ ಈಗೀಗ ಶುರು ಮಾಡ್ಕೊಂಡಿದ್ದೀನಿ ಹೊರತು ಆ ತರ ಇರೋದ್ರಿಂದ ನಮ್ಗೆ ಐ ವಾಸ್ ಟೋಟಲಿ ಇಗ್ನರೆಂಟ್. ಈ ತರ ಒಂದು ಕಲೆ ಇದೆ ಅನ್ನೋದೇ ನನಗ್ ಗೊತ್ತಿಲ್ಲ. ಅಂಡ್ ವಯಸ್ಸು ಚಿಕ್ಕದು, ಬೆಳೆದಿದ್ದ ಹಾಸನ, ಸ್ವಲ್ಪ ಸ್ವಲ್ಪ ಟೌನ್ ಅಲ್ಲ ಅದು. ಸೊ ಅಷ್ಟು ಇದಿರ್ಲಿಲ್ಲ. ತಾತನು ತುಂಬಾ ಸ್ಟ್ರಿಕ್ಟ್, ಸ್ಕೂಲ್ಗೆ ಹೋಗೋ ಮನೆ ಬರ್ಬೇಕು. ಮ್ಯಾಕ್ಸಿಮಮ್ ಕೊಡ್ತಾ ಇದ್ರೆ ಚಿಕ್ಕಮ್ಮನ ಜೊತೆ. ಅವಾಗ್ಲಿಂದ ಸಿನಿಮಾ ಹುಚ್ಚು. ಚಿಕ್ಕಮ್ಮಂದ್ರ ಜೊತೆ ಸಿನಿಮಾಗೆ ಹೋಗ್ಬೋದು ಅಷ್ಟೇ, ತಾತ ಪರ್ಮಿಷನ್ ಕೊಡ್ತಾರೆ. ಯಾಕಂದ್ರೆ ಬೇರೆಯವ್ರ ಮಗಳನ್ನ ನಾ ಬೆಳೆಸ್ತಾ ಇದ್ದೀನಿ, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಬಟ್ ಐ ಥಿಂಕ್ ಇವತ್ತು ವಾಟ್ ಎವರ್ ಐ ಆಮ್, ದೆರ್ ಆರ್ 3 ಪೀಪಲ್ ಬಿಹೈಂಡ್ ಮೀ. ಒಂದು ನನ್ನ ಅಮ್ಮ, ಯಾಕಂದ್ರೆ ಅವರು ಚಿಕ್ಕವರಿದ್ದಾಗ ಹಾಸನದ ಜಾತ್ರೆನಲ್ಲಿ ಹೇಮಮಾಲಿನಿ ಬಂದು ಡಾನ್ಸ್ ಪ್ರೋಗ್ರಾಮ್ ಕೊಟ್ಟಿದ್ರಂತೆ. ಬಂದು ಇದರಲ್ಲಿ ಕೋರ್ಟ್ ನಲ್ಲಿ ಕೆಲಸ ಮಾಡೋರು, ಹಾಗಾಗಿ ಅವ್ರಿಗೆ ಸ್ಪೆಷಲ್ ಇನ್ವಿಟೇಷನ್ ಇತ್ತು. ಹೋಗಿ ಅವತ್ತಿನ ದಿನ ಶಿ ಡಿಸೈಡೆಡ್ ಶಿಲ್ ಬಿಕಮ್ ಅ ಡಾನ್ಸರ್. ನಮ್ ತಾಯಿಯವರು. ಸೊ ಅವಾಗ ಹೋಗಿ ಕೇಳಿದ್ರಂತೆ ನಮ್ ತಾತ ಹೇಳಿದ್ರಂತೆ, ಡ್ಯಾನ್ಸ್ ಏನದು ರೋಡ್ ನಲ್ಲಿ ಕುಣಿಯೋದು? ಬಿಕಾಸ್ ಅವಾಗ ಡಾನ್ಸ್, ನೃತ್ಯ ಅಂತ ಬರ್ತಾ ಇರ್ಲಿಲ್ಲ ನಮ್ಮ ಮನೆತನದಲ್ಲಿ. ಕುಣಿಯೋದು ದಟ್ ಇಟ್ ವಾಸ್ ಲುಕ್ ಡೌನ್ ಅಪಾನ್. ಸೊ ಅಂಡ್ ಅಮ್ಮ ಬಂದು 6 ಜನ ಅಕ್ಕ ತಂಗಿರಲ್ಲಿ ಅಮ್ಮ ಇಸ್ ದ ಸೆಕೆಂಡ್. ಸೊ ಸೆಕೆಂಡ್ ಒನ್ ಹಿಂಗಾದ್ರೆ ನೆಕ್ಸ್ಟ್ ಮದ್ವೆ ಆಗೆಲ್ಲ ಏನು ಮದ್ವೆ ಒಳ್ಳೆ ಮನೆತನಕ್ ಆಗ್ಬೇಕು ಅಂತ. ಸೊ ನಮ್ ತಾತ ಚೆನ್ನಾಗ್ ಬೈದ್ ಕೂರ್ಸ್ಬಿಡ. ಅವತ್ತು ಅವ್ರು ಡಿಸೈಡ್ ಮಾಡಿದ್ರಂತ, ನನಗೊಂದ್ ಮಗಳು ಹುಟ್ಟಿದ್ರೆ ಅವಳನ್ನ ನಾ ಡಾನ್ಸರ್ ಮಾಡೇ ಮಾಡ್ತೀನಿ ಅಂತ. ಇಂತ ಆದರ್ಶ ತಾಯಿ ಇರೋದ್ರಿಂದನೇ ಇಂತ ಆದರ್ಶ ಮಗಳು ಹುಟ್ಟೋದು ಅಂತ ಅರ್ಥ. ಸೊ ಅದೇನಾಯ್ತು ಅಂದ್ರೆ ನನಗ್ ಗೊತ್ತೇ ಅವರೇ ಹುಡುಕಿ ಒಬ್ರು
ಟೀಚರ್ ನ ಗುರ್ತ್ ಮಾಡಿ ದೆನ್ ಕರ್ಕೊಂಡು ಹೋಗೋರು. ಹ್ಮ್ ಸೊ ನನ್ನ ಮೊದಲನೇ ಗುರು ಬಂದು ವಸುಂಧರಾ ಸಂಪತ್ ಕುಮಾರ್ ಅಂತ ನಮ್ಮ ವಾವ್ ದೇವರೇ. ವಾವ್ ಸೊ ಹಾಗಾಗಿ ಹ್ಮ್ ಅಲ್ಲಿ ಅವ್ರ ಮನೆ ಒಳಗಡೆ ಎಂಟರ್ ಆಗ್ತಿರೋ ಹಂಗೆ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್. ವಾವ್ ಯಾಕಂದ್ರೆ ನೋಡಕ್ಕೆ ದೇವತೆ ತರ ಇದ್ರು. ಹಾ ಹಾ ಇಷ್ಟು ಕೂದ್ಲು, ಬ್ಯೂಟಿಫುಲ್ ದೊಡ್ಡ ಬಿಂದಿ, ಹ್ಮ್ ತುಂಬಾ ಚೆನ್ನಾಗಿದ್ರು. ನಾವ್ ಅಂತೀವಿ ಇವನ್ ಮಕ್ಳು ಏನಾದ್ರೂ ತಿಂದೇ ಇದ್ರೆ ಹ್ಮ್ ಹ್ಮ್ ಅದನ್ನ ಪ್ರೆಸೆಂಟೇಶನ್ ಚೆನ್ನಾಗಿ ಮಾಡಿ ಪ್ಲೇಟ್ ನಲ್ಲಿ ಕೊಟ್ರೆ ಅದಕ್ಕೆ ಓ ಆಸೆ ಆಗುತ್ತೆ. ಸೊ ಎಸ್ ಮೈ ಫಸ್ಟ್ ಇಂಟ್ರಾಕ್ಷನ್ ವಿತ್ ಮೈ ಫಸ್ಟ್ ಗುರು ವಾಸ್ ಲೈಕ್ ಹ್ಮ್ ದಾಟ್. ಹ್ಮ್ ಅಷ್ಟು ಚೆನ್ನಾಗಿ ಇದ್ರು ಅಂಡ್ ತುಂಬಾ ಮೃದು ಮಾತು. ಹ್ಮ್ ಆ ಹ್ಮ್ ಟೀಚರ್ ನಾವು ಗತ್ ದಟ್ ಟೈಮ್ ಶಿ ವಾಸ್ ಇನ್ ದ ಟಾಪ್, ಬಟ್ ಆ ಗತ್ತು ಅನ್ನೋದಿಲ್ಲ, ತುಂಬಾ ಚೆನ್ನಾಗಿ ಡೌನ್ ಟು ಅರ್ತ್ ಮೀ. ಹ್ಮ್ ಸೊ ನನಗೆ 7 ವರ್ಷ ಆಯ್ತು ಆಗ ಶುರು ಹ್ಮ್ ಮಾಡಿದ್ದು. ಹ್ಮ್ ಇವಾಗ ಹ್ಮ್ 10 ವರ್ಷಕ್ಕೆ ಮುಂಚೆ ತಗೋತಾ ಇರ್ಲಿಲ್ಲ. ಹ್ಮ್ ಹ್ಮ್ ಬಟ್ ಸಂಹೌ ಅಮ್ಮನ ಇಂಟ್ರೆಸ್ಟ್ ಇತ್ತು ಅಂಡ್ ಮನೆಯಲ್ಲಿ ನಮ್ ಸೋದರತೆ AAR ನಲ್ಲಿ A ಗ್ರೇಡ್ ಕಲಾವಿದರು, ವಾವ್ ಓ ವೋಕಲ್ ನಲ್ಲಿ. ಓಕೆ ಸೊ ಐ ಥಿಂಕ್ ಜೀನ್ಸ್ ನಲ್ಲೂ ಸ್ವಲ್ಪ ಇತ್ತು ಅನ್ಸುತ್ತೆ. ಅಮ್ಮ ವೀಣೆ ರೈಟ್ ನುಡಿಸ್ತಾ ಇದ್ರು, ಹಾಡ್ತಾ ಇದ್ರು. ಸೊ ಹ್ಮ್ ಹಾಗಾಗಿ ಅಲ್ಲಿ ಹ್ಮ್ ಶುರುವಾಯ್ತು. ರೈಟ್ ಆ ಒಂದು 1 ವರ್ಷ ಎಲ್ಲ ಖುಷಿಯಾಗಿ ಹೋದೆ. ಹ್ಮ್ ಆಮೇಲೆ ಏನಾಯ್ತು ಅಂದ್ರೆ ಯಾವಾಗ ಟೀಚರ್ ನನ್ನಲ್ಲಿ ಈ ಕೆಪಾಸಿಟಿ ಇದೆ ಅಂತ ಗೊತ್ತಾಗಿ ಸ್ವಲ್ಪ ಕಠಿಣವಾದ ಅಭ್ಯಾಸವನ್ನು ಪ್ರಾರಂಭಿಸಿದ್ರು. ಹ್ಮ್ ಹ್ಮ್ ಅವಾಗ ಟು ಕ್ವಿಟ್. ಓ ಯಾಕಂದ್ರೆ ಹ್ಮ್ ಆ, ಭರತನಾಟ್ಯಂಗೆ ತುಂಬಾ ಇಂಪಾರ್ಟೆಂಟ್ ಇರೋದು ಅರಮಂಡಿ ಅಂತ. ಸೊ ಎಸ್ ನಮ್ಮ ಹೈಟ್ ಎಷ್ಟಿದೆಯೋ ಅದ್ರಲ್ಲಿ ಅರ್ಧ ನಾವು ಎಸ್ ಕೂತ್ಕೋಬೇಕು. ಎಸ್ ಆ ಕಷ್ಟ ಪಡ್ಬೇಕು ಅನ್ನೋದು ನನ್ನ ಇದು. ಸೊ ದಿನಕ್ಕೊಂದು ಹ್ಮ್ ನೆವ. ಇವತ್ತು ನಂಗೆ ತಲೆ ನೋವ್ತಾ ಇದೆ, ಇವತ್ತು ಕಾಲ್ ನೋವ್ತಾ ಇದೆ, ಹ್ಮ್ ಇವತ್ತು ನಂಗೆ ಭಯ, ಹ್ಮ್ ಪ್ರಾಕ್ಟೀಸ್ ಮಾಡಿಲ್ಲ. ಹ್ಮ್ ಅಮ್ಮ ಬಿಡ್ಲೇ ಇಲ್ಲ, ಪ್ರಾಕ್ಟೀಸ್ ಮಾಡಿಲ್ಲ, ಓಕೆ ಪರವಾಗಿಲ್ಲ. ಹ್ಮ್ ಲಿಟ್ರಲಿ ಹ್ಮ್ ಹ್ಮ್ ಹೇಳಿದ್ರೆ ಇವಾಗ ನನಗೆ ನಾಚಿಕೆ ಆಗ್ಬೇಕು, ಬಟ್ ಲಿಟ್ರಲಿ ನನ್ನ ರೋಡ್ ನಲ್ಲಿ ಎಳ್ಕೊಂಡು ಹೋಗಿದ್ದಾರೆ ಓ ಕ್ಲಾಸ್ಗೆ. ಸೊ ಆ ತರ ಶುರುವಾದ ಒಂದು ನೃತ್ಯ ಜೀವನ. ಹ್ಮ್ ಆಮೇಲೆ ಏನಾಯ್ತು, ಐ ಗಾಟ್ ಸಕ್ಡ್ ಇನ್ ಟು ಇಟ್. ವಾವ್ ಪ್ರದರ್ಶನಗಳು, ಆ ಸ್ಟೇಜ್ ಮೇಲೆ ಏನ್ ಹೇಳ್ತಾರೆ ಅಂದ್ರೆ an artist lives a million lives in one life. ವಾವ್ ಇವತ್ತು ಚಿಕ್ಕದಂತ ನಾವು ಮಾತು ರಾಮ ಆಗ್ತೀವಿ, ನಾಳೆ ಶಬರಿ ಆಗ್ತೀವಿ, ಹ್ಮ್ ಆಮೇಲೆ ಕೃಷ್ಣ ಆಗ್ತೀವಿ, ಒಳ್ಳೇದನ್ನು ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಿ. ಸೊ ಏನಾಯ್ತು ಅಂದ್ರೆ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ದ ಅಟೆನ್ಷನ್. ಆ ವೇಷಭೂಷಣ, ಹ್ಮ್ ಆ ಹ್ಮ್ ಜನ ಕರತಾಡನ ಎಲ್ಲ ಹ್ಮ್ ತುಂಬಾ ಆಕರ್ಷಿಸ್ತು ಅಂಡ್ ಹ್ಮ್ ಡೀಪ್ ರೂಟೆಡ್ ಆಗಿ ಐ ವಾಂಟೆಡ್. ದಟ್ ಇಸ್ ಹೌ ನನಗೆ ಎಸ್ ಡಾನ್ಸ್ ಡಿಗ್ರಿ ಮಾಡಬೇಕು ಅನ್ನೋ ಇದು ಬಂದಿದ್ದು. ಎಸ್ ಬಟ್ ಹ್ಮ್ ಹ್ಮ್ ಮಧ್ಯದಲ್ಲಿ ನಾನು ಹೇಳಿದೆ, ಸೆಕೆಂಡ್ PUC ಆದ ನಂತರ ಈ ಮಾಧ್ಯಮದ ಒಂದು ಇಂಟ್ರಡಕ್ಷನ್ ಆದಾಗ ಹ್ಮ್ ಹ್ಮ್ ಡಾನ್ಸ್ ಲಿಟಲ್ ಬ್ಯಾಕ್ ಸೀಟ್ ತಗೊಂಡು. ಯಾಕಂದ್ರೆ ಅದಕ್ಕೆ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ ಟೈಮ್ ಕೊಡಕ್ ಆಗ್ತಾ ಇರ್ಲಿಲ್ಲ. ಅಂದ್ರೂ ಬಿಟ್ಟಿರ್ಲಿಲ್ಲ. ಹಾ ಹಾ ಸೀನಿಯರ್ ಎಕ್ಸಾಮ್ ಮುಗಿಸ್ದೆ, ಹ್ಮ್ ಹ್ಮ್ ಆಮೇಲೆ ಪ್ರದರ್ಶನಗಳು ಕೊಡ್ತಾ ಇದ್ದೆ, ಬಟ್ ಅಷ್ಟು ಟೈಮ್, ಫುಲ್ ಟೈಮ್ ಕೊಡಕ್ ಆಗ್ತಾ ಇರ್ಲಿಲ್ಲ. ರೈಟ್ ರೈಟ್ ಆಮೇಲೆ ಯಾವಾಗ ಡಿಗ್ರಿಗೆ ಬಂದಾಗ ಆಮ್, ಆ, ನನ್ನ ಒಂದು ಖಾಸಗಿ ಚಾನೆಲ್ ಉದಯ ಟಿವಿ, ಹ್ಮ್ ಹ್ಮ್ ಅದು ಅಲ್ಲಿ ನಾನು ಪೀಕಕ್ಕೆ ಹೊರಟೋಗಿದ್ದೆ. ಸೊ ಓ ಬೇಡ, ಆಮೇಲೆ ಹ್ಮ್ ಡಾನ್ಸ್ಗೆ ತುಂಬಾ ಇದು ಕೊಡ್ಬೇಕು ಅಂತ ಸೊ ಮನೆ. ಅಲ್ಲಿ ನೀವು ಆಂಕರಿಂಗ್ ಅಥವಾ ಪ್ರೋಗ್ರಾಮ್ ಹೋಸ್ಟ್ ಆಗಿ ಮಾಡ್ತಿದ್ರಾ ಅಥವಾ ಅಲ್ಲಿ ಇಲ್ಲ, ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಆಂಕರಿಂಗ್ ಮಾಡೋದ್ರಿಂದ. ಆಹಾ ಆಮೇಲೆ ಒಂದು 6 ತಿಂಗಳಾದ್ಮೇಲೆ ನಮ್ಮ ಪ್ರೆಸಿಡೆಂಟ್, ಉದಯ ಟಿವಿ ಪ್ರೆಸಿಡೆಂಟ್ ಬಂದು ಅವ್ರು ಹೇಳಿದ್ರು, ನೀನ್ ಯಾಕೆ ಪ್ರೊಡಕ್ಷನ್ ತಗೋಬಾರದು ಅಂತ. ವಾವ್ ಸರ್, ಪ್ರೊಡಕ್ಷನ್ ತಗೊಳ್ಳೋದಿಕ್ಕೆ ಅಲ್ಲಿ ಹ್ಮ್ ಏನಂದ್ರೆ ಅವಾಗ ಇವತ್ತಿನ ತರ ಪ್ರೊಡಕ್ಷನ್ ಗೊಬ್ರು, ಹ್ಮ್ ಸ್ಕ್ರಿಪ್ಟ್ ಗೊಬ್ರು, ಎಸ್ ಮೇಕಪ್ ಗೊಬ್ರು, ಎಸ್ ಕಾಸ್ಟ್ಯೂಮ್ ಗೊಬ್ರು ಇರ್ಲಿಲ್ಲ. ಎಲ್ಲ ಒನ್ ಬಿಕಾಸ್ ಮ್ಯಾನ್ ಶೋ ಅದಿನ್ನು ಎಲ್ಲ ಒನ್ ಮ್ಯಾನ್ ಶೋ. ಎಸ್ ಸೊ ನಾನ್ ಹೇಳ್ದೆ ಓಕೆ, ಬಟ್ ನನಗೆ ಸರ್ ಸ್ಕ್ರಿಪ್ಟ್ ಎಲ್ಲ ಬರೆಯಕ್ ಬರಲ್ಲ ಅಂತ. ಹ್ಮ್ ಹ್ಮ್ ಆಗ ಎಂಟರ್ ಆಗಿದ್ದು ಹ್ಮ್ ನಮ್ಮ ಆಗಿನ ಸೆನ್ಸೇಷನ್. ಇವತ್ವರೆಗೂ ಅವ್ರ ಸ್ಟೇಜ್ ನಲ್ಲಿ ಬಂದ್ರೆ ಹ್ಮ್ ಜನರು ನೋಡಿ ಮಾತಾಡ್ಬೇಕು, ಹ ಶೈಲಜಾ ಸಂತೋಷ್. ಶಿ ವಾಸ್ ಆನ್ ದ ಟಾಪ್. ಹ್ಮ್ ಒಬ್ಬ ಕಲಾವಿದೆಯಾಗಿ ಇನ್ನೊಬ್ಬರಿಗೆ ನಾನ್ ನಿನಗೆ ಹೇಳ್ಕೊಡ್ತೀನಿ, ನೀನ್ ಮುಂದೆ ಬಾ ಅನ್ನೋರು ಬಹಳ 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 ವಿರಳ ಕಡಿಮೆ. ಎಸ್ ಹ್ಮ್ She was the one who taught me how to write, how to ವಾವ್ speak. ಹ್ಮ್ So, in other ways, I should say, ನನ್ನ ಸ್ಕ್ರಿಪ್ಟ್ ಬರೆಯೋದಕ್ಕೆ ಕಾರಣ ಎಲ್ಲ ನನ್ನ ಗುರುಗಳು ಶೈಲಜಾ ಸಂತೋಷ್ ಅಂತ. 40 ವರ್ಷದ ಪರಿಚಯ ಇವತ್ವರೆಗೂ. 35 ಅಂತೂ
ಡೆಫಿನೆಟ್ ಆಗಿ ಎಸ್. ಇವತ್ವರೆಗೂ ವಿ ಆರ್ ಇನ್ ಟಚ್, ವಿ ಆರ್ ಗುಡ್ ನೋಡಿ, ಫ್ರೆಂಡ್ಸ್. ನಿಮ್ಮಲ್ಲಿ ಇರೋ ಅಧನ್ಯತಾ ಭಾವನೆನೇ ಹೇಳುತ್ತೆ ನೀವು ಎಷ್ಟು ಕಲೆಗೆ ಸಂಪೂರ್ಣ ನಿಮ್ಮನ್ನೇ ನೀವು ತೊಡಸ್ಕೊಂಡಿದ್ದೀರಿ, ಶರಣಾಗತರಾಗಿದ್ದೀರಿ ಅಂತ ಅರ್ಥ. ಸೊ ಇದಿಷ್ಟು ನಿಮ್ಮ ಭರತನಾಟ್ಯದ ಒಂದು ಪಯಣವಾದ್ರೆ, ಸತ್ರಿಯ ಅನ್ನೋ ಒಂದು ಕಲೆ ನಮ್ಗೆ ಈ ಬಗ್ಗೆ, ಈ ಕಲೆ ಇದೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದುವರೆಗೂ, ನನ್ನಿಂದ ಹಿಡಿದು. ಸೊ ಮೇನ್ ಆಗಿ ಅದನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ ಅಂತ. ಸತ್ರಿಯ ಕಲೆನ ನೀವ್ ಹೆಂಗೆ ಗುರ್ತಿಸ್ಕೊಂಡ್ರಿ, ಹೆಂಗ್ ಕಲ್ತ್ಕೊಂಡ್ರಿ? ಅದು ಅಸ್ಸಾಮಿನ ಒಂದು ಕಲೆ ಅಂತ ಮಾತ್ರ ನನ್ಗೆ ತಿಳಿದಿದೆ. ಸೊ ಅದಕ್ಕೆ ನಿಮ್ಮ ಒಲುಮೆ ಯಾವ ರೀತಿ ಶುರು ಆಯ್ತು, ಮತ್ತೆ ಕಲಿಯುವಾಗ ಏನೇನ್ ಚಾಲೆಂಜಸ್ ಬಂತು, ಇದೆಲ್ಲ ಒಂಚೂರು ನಮ್ಗೆ ಬಿಡಿಸಿ ಹೇಳಿದ್ರೆ ಖುಷಿ ಆಗತ್ತೆ. ಖಂಡಿತವಾಗ್ಲು. ಯಾವಾಗ ಭರತನಾಟ್ಯದ ಜರ್ನಿ ಒಂದು ಸ್ವಲ್ಪ ಫುಲ್ ಸ್ಟಾಪ್ ಅಂತ ಹೇಳಕ್ಕಾಗಲ್ಲ, ಒಂದು pit stop ಅಂತ ಹೇಳ್ಬೋದು. ಅದಾದಾಗ ಏನಾಯ್ತು, ಡಿಗ್ರಿ ಆಯ್ತು, ಮದ್ವೆ ಮಾಡ್ಬೇಕು ಅಂತ ಹುಡುಕಿದಾಗ ಅಪ್ಪ ಹೇಳಿದ್ರು, ಅಯ್ಯೋ ರಂಗಪ್ರವೇಶ ಎಲ್ಲ ಬೇಡ, ತುಂಬಾ ಖರ್ಚಾಗತ್ತೆ, ಅದೇ ದುಡ್ಡನ್ನ ಒಂದು ಮದ್ವೆಗೆ ಜೋಡ್ಸಿಡೋಣ ಅಂತ. ದೆನ್ ಐ ಆಲ್ಸೋ ಸೆಡ್ ಓಕೆ, ಫೇರ್ ಎನಫ್, ಬಿಕಾಸ್ ನಾವೇನ್ ಆತರ ಬಹಳ ಶ್ರೀಮಂತ ಕುಟುಂಬದಿಂದ ಬಂದಿಲ್ಲ, ಬಟ್ ಅಪ್ಪ ಮಿಡಲ್ ಕ್ಲಾಸ್. ಓಕೆ, ಅಪ್ಪ ಹೇಳೋದ್ರಲ್ಲಿ ನ್ಯಾಯ ಇದೆ ಅನ್ಸ್ತು. ಬಟ್ ದೇವ್ರೆ ಹೆಂಗ್ ಸೇರಿಸ್ತಾನೆ ಅಂದ್ರೆ, ನಾನು ಹೋಗಿ ಸೇರಿದ್ದು ಒಂದು ಆರ್ಟಿಸ್ಟ್ ಫ್ಯಾಮಿಲಿಗೆ. ಅರೇಂಜ್ಡ್ ಮ್ಯಾರೇಜು, ಒಂದು ಆರ್ಟಿಸ್ಟ್ ಫ್ಯಾಮಿಲಿ. ನನ್ನ ಅತ್ತೆಯವರು ರಂಗನಾಯಕಿ ಅಂತ, ಅವರು ಮೃದಂಗ ಏಕೈಕ, ಆಗಿನ ಕಾಲದಲ್ಲಿ ಏಕೈಕ ಮೃದಂಗ ವಾದಕಿ ಅವರು. ಶ್ರೀ ಮಹಾರಾಜಪುರಂ ಸಂತಾನಂ ಅವರ ಗರಡಿಯಲ್ಲಿ ಬೆಳೆದವರು. ಮೃದಂಗ ಹಾಗೂ ವೋಕಲ್ ನಲ್ಲಿ ಎ ಗ್ರೇಡ್ ಕಲಾವಿದರು. ನಾನ್ ಮದ್ವೆ ಆಗಿ ನನ್ನ ನಾದನಿ ಕೂಡ ಶ್ರೀದೇವಿ ಜಗನ್ನಾಥ್ ಅಂತ. ಹೌದು, ನಮ್ಗೆ ಗೊತ್ತಿದೆ, US ಅಲ್ಲಿ ಇದ್ದಾರೆ ಅವರು. ನಾವು ಅವ್ರನ್ನ ಭೇಟಿ ಮಾಡಿದೀವಿ. ಸೊ ಮತ್ತೆ ನಿಮ್ಮನ್ನು ಕೂಡ ಭೇಟಿ ಮಾಡ್ತೀವಿ US ಗೆ ಬಂದ್ರೆ ನೀವು. ರೈಟ್. ಅವಳು ಡಾನ್ಸ್ ಕಲ್ತಿದ್ರಿಂದ ನಮ್ಮತ್ತೆ ಆಗ ನೃತ್ಯಕ್ಕೆ ಹಾಡ್ತಾ ಇದ್ರು. ಯಾಕೆ ಕಚೇರಿ ಕೊಡೋದು ತುಂಬಾ ಜನ ಇದ್ರು, ಬಟ್ ನೃತ್ಯಕ್ಕಾಗಿ ಹಾಡೋರು ತುಂಬಾ ಬೆರಳೆಣಿಕೆನಲ್ಲಿದ್ರು. ಯಾಕಂದ್ರೆ ಅವರು ಅಷ್ಟು ಜನ ಇರ್ತಾ ಇರ್ಲಿಲ್ಲ. ಅವ್ರು ಹೇಳಿದ್ರು, ಈ ತರ ಒಂದು ದೈವಿಕ ಕಲೆ ನಿನಗೆ ಬಂದಿದೆ ಅಂದ್ರೆ ಅದನ್ನ ಮಧ್ಯದಲ್ಲಿ ಬಿಡಬಾರದಮ್ಮ ಅಂತ ಹೇಳಿ, ನನ್ನ ಮದುವೆ ಆಗಿ 1 ವರ್ಷಕ್ಕೆ ಕರೆಕ್ಟ್ ಆಗಿ ನನಗೆ ರಂಗಪ್ರವೇಶ ಮಾಡಿಸಿದ್ರು. ನಮ್ ತಂದೆ ಹೇಳಿದ್ರು, ಇಷ್ಟು ಖರ್ಚು ಮಾಡಿ ಎಲ್ಲ ಮಾಡಿಸಾದ್ಮೇಲೆ ಹೋದ ಮನೇಲಿ ಎನ್ಕರೇಜ್ಮೆಂಟ್ ಇಲ್ಲ ಅಂದ್ರೆ ಬೇಡಮ್ಮ ಅಂದಿದ್ದವರು, ಮದರ್ ಇನ್ ಲಾ ಮೇಡ್ ಶ್ಯೂರ್ ನಾನ್ ಆ ಇಡೀ ಜರ್ನಿನ ಕಂಪ್ಲೀಟ್ ಮಾಡ್ಬೇಕು ಅಂತ. ನೋಡಿ ಎಷ್ಟು ಜನಕ್ಕೆ ಇಂತ ಮದರ್ ಇನ್ ಲಾ ಸಿಗ್ತಾರೆ. ಎಕ್ಸಾಕ್ಟ್ಲಿ, ನಾನ್ ಹೇಳಿದ್ನಲ್ಲ, 3 ಜನ ಸ್ತ್ರೀಯರು, ಒಂದು ನನ್ನ ಗುರುಗಳು, ಒಂದು ನನ್ನ ಹೆತ್ತ ತಾಯಿ, ಒಂದು ನನ್ನ ಅತ್ತೆಯವರು. 3 women ವೆರಿ ಇಂಪಾರ್ಟೆಂಟ್ ಇನ್ ಮೈ ಲೈಫ್. ಅವರು ಏನ್ ಮಾಡಿದ್ರು, ಆಮೇಲೆ ಓಕೆ ರಂಗಪ್ರವೇಶ ಮಾಡಿದೆ. ಅವಾಗ ಬಂದು ಅವರು ಹಾಡ್ತಾ ಇದ್ದಿದ್ದು ಗುರು ಪದ್ಮಿನಿ ರವಿ ಅವರ ಹತ್ರ. ಸೊ ನನಗೆ ಕಂಫರ್ಟಬಲ್ ಇದೆ, ನಿನಗೆ ಓಕೆ ಅಂದ್ರೆ ಕಲಿ ಅಂತ. ಸೊ ಹಾಗಾಗಿ ಪದ್ಮಿನಿ ರವಿ ಅವರ ಬಣಿಗೆ ನಾನು ತಿರುಗಿಸ್ಬೇಕಾಯ್ತು. ಬಟ್ ಐ ಲೈಕ್ ಚಾಲೆಂಜಸ್, ಐ ಲೈಕ್ ಟು ಡೂ. ಕಷ್ಟ ಆಯ್ತು, ತುಂಬಾನೇ ಕಷ್ಟ ಆಯ್ತು. ಒಂದು ಸ್ಲೋ, ಪಂದನಲ್ಲೂರ್ ವೆರಿ ಸ್ಲೋ, ಲೇಡ್ ಬ್ಯಾಕ್, ಇದು ಬ್ಯೂಟಿಫುಲ್. ಬಟ್ ಇದಕ್ಕೆ ಇರತ್ತಲ್ಲ ಡಿಫ್ರೆನ್ಸ್. ಎಲ್ಲದನ್ನು ಎಂಪ್ರೇಸ್ ಮಾಡ್ಕೊಂಡು ಪದ್ಮಿನಿ ರವಿ ಮ್ಯಾಮ್ ತುಂಬಾ ಚೆನ್ನಾಗಿ ನನ್ನ ಗೈಡ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಅತ್ತೆಯವ್ರು ಸುಮ್ನೆ ಇರಕ್ ಬಿಡ್ಲಿಲ್ಲ. ಅಲ್ಲ, ಸೀನಿಯರ್ಗೆ ಯಾಕೆ ಬಿಟ್ಟೆ, ವಿದ್ವತ್ ಮಾಡಿದ್ರು. ಈ ವಯಸ್ಸಿನಲ್ಲಿ ವಿದ್ವತ್ ಆಗತ್ತಂತ ಅವಾಗ ಐ ವಾಸ್ ಕ್ಯಾರಿಂಗ್. ಶಿ ಸೆಡ್, ಇಲ್ಲ ಇವಾಗ್ಲಿಂದ ಓದಕ್ ಸ್ಟಾರ್ಟ್ ಮಾಡು, ಮಗು ದೊಡ್ಡದಾಗ್ಲಿ ಅಂತ. ಸೊ ನನ್ನ ಮಗ 2 years ಇರೋವಾಗ ಅವನ್ನೂ ಕರ್ಕೊಂಡು ನಾನು ವಿದ್ವತ್ ಎಕ್ಸಾಮ್ಗೆ ಹೋದೆ. ಸೊ ಆ ತರ, ಇಫ್ ಐ ಕಂಪ್ಲೀಟೆಡ್ ಮೈ ಡಾನ್ಸ್ ಎಜುಕೇಶನ್, ಐ ಶುಡ್ ಕ್ರೆಡಿಟ್ ಇಟ್ ಟು ಮೈ ಮದರ್ ಇನ್ ಲಾ. ಆಸಮ್. ಕೇಳೋದಕ್ಕೇನೆ ಇಷ್ಟೊಂದು ಹಿಂಪಾಗಿದೆ ಮತ್ತೆ ಹಿತವಾಗಿದೆ. ಇಷ್ಟೊಂದು ಸಪೋರ್ಟಿವ್ ಆಗಿ. ನೋಡಿ, ನಿಮ್ಗೆ ಕಲಾ ಸರಸ್ವತಿ ಎಲ್ಲೂ ಕೈ ಬಿಡ್ಲಿಲ್ಲ ಅಂತ. ನಾನು ಯಾವಾಗ ಅದೊಂದು ಪಿಟ್ ಸ್ಟಾಪ್ ಅನ್ಕೊಂಡು ಫುಲ್ ಸ್ಟಾಪ್ ಆಗೋಗ್ತಾ ಇತ್ತು, ಬಟ್ ಇಟ್ ಬಿಕೇಮ್ ಅ ಪಿಟ್ ಸ್ಟಾಪ್, ಆಗ್ಲಿಲ್ಲ. ಸೊ ಹಾಗಾಗಿ ಏನಾಯ್ತು, ಐ ಓಡ್ ಅ ಲಾಟ್ ಟು ಮೈ ಮದರ್ ಇನ್ ಲಾ. ಆಮೇಲೆ ಅವರು ಬಂದು ನನ್ನ ನಾದ್ನಿ ಮನೆಗೆ ಮೈಗ್ರೇಟ್ ಆದ್ರು. ಶಿ ಮೈಗ್ರೇಟೆಡ್ ಟು US, ಅಂಡ್ ನಮ್ಮ ಫಾದರ್ ಇನ್ ಲಾ ಡೆತ್ ನಂತರ ಅವ್ರು ಅಲ್ಲಿ ಇದ್ರು. 2015 ನಲ್ಲಿ ನನ್ನ ಮೊದಲ ಪ್ರವಾಸ, US ಪ್ರವಾಸ. ಆಗ ಯಾಕೋ ಹುಷಾರಿಲ್ಲ ಅಂತ ಅನ್ಸ್ತು. ಎಲ್ಲ ಅವಳು ಟೆಸ್ಟ್ ಎಲ್ಲ ಮಾಡಿಸ್ತಾ ಇದ್ಲು. ಅವಾಗ ಶಿ ವಾಸ್ ಡಯಾಗ್ನೈಸ್ಡ್ ವಿತ್ ಕ್ಯಾನ್ಸರ್.
ಓಕೆ. ಹಾ. A ಸೊ ಸಾರಿ. cancer which we knew is not curable. ಓ ಮೈ ಗಾಡ್. ಹಾ. ಸೊ ಆ ಕ್ಯಾನ್ಸರ್ ಇಟ್ಕೊಂಡು ಅವರು 2 ವರ್ಷ ಬದುಕ್ಬೋದು, ಹ್ಮ್ 5 ವರ್ಷ ಬದುಕ್ಬೋದು, 20 ವರ್ಷನಾದ್ರೂ ಬದುಕ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಹ್ಮ್ ಇವಾಗ ಏನಾಯ್ತು, ಏನೇ ನಾವು ಕಲ್ತಿದ್ರು, ಆ ಗುರುಗಳು ಸೇಮ್ ಆದ್ರು. ನನಗೆ ನನ್ನ ಅತ್ತೆ, ಪದ್ಮಿನಿ ರವಿ ಅವರೇ, ಅವಳು ಮೊದ್ಲಿಂದಾನು ಅವ್ರ ಹತ್ರನೇ ಕಲ್ತಿದ್ದು. ಕರೆಕ್ಟ್. ಯಾಕಂದ್ರೆ ರಿಲೇಟಿವ್ಸ್ ಬೇರೆ ಅವರು. ಸೊ ಓಕೆ. ಬಟ್ ಏನೇ ಆದ್ರೂ ದ ಬೇಸಿಕ್ ಚೇಂಜ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಕಷ್ಟ ಇರುತ್ತೆ. ಮತ್ತೆ ಅವ್ರಿಗೆ ಏನು ಖುಷಿ ಅಂದ್ರೆ, ಅವ್ರಿಗೆ ಇಮ್ಮೆನ್ಸ್ ಖುಷಿ ಕೊಡ್ತಾ ಇದ್ದಿದ್ದು ನಾವಿಬ್ರು ಒಟ್ಟಿಗೆ ಡಾನ್ಸ್ ಮಾಡಿದಾಗ. ವಾವ್. ಓಕೆ. ಸೊ ಅವ್ರು ಹೇಳಿದ್ರು, ನನ್ನ ಮಗಳು ಸೊಸೆ ಮಾಡಿದ್ರೆ ಅದಕ್ಕಿಂತ ನಾನು ಹಾಡಿದ್ರೆ ಅದಕ್ಕಿಂತ ನನಗೆ ಬೇರೆ ಇದು ಬೇಡ, ರೈಟ್. ಸಂತೋಷ ಅಂತ. ಹಾ. ಭರತನಾಟ್ಯದಲ್ಲಿ ನಾವ್ ಯಾವತ್ತೂ ಆತರ ಮಾಡಕ್ ಆಗ್ಲೇ ಇಲ್ಲ. ಮಾಡಿದ್ವಿ, ಬಟ್ ಆತರ ಫುಲ್ ಫ್ಲೆಜ್ಡ್ ಆಗಿ ನಾವಿಬ್ರೇ ಮಾಡಕ್ ಆಗ್ಲೇ ಇಲ್ಲ. ಹ್ಮ್ ಬಿಕಾಸ್ ಬೋತ್ ಆಫ್ ಅಸ್ ಕೇಮ್ ಫ್ರಮ್ ಡಿಫ್ರೆಂಟ್ ಸ್ಕೂಲ್ಸ್. ವಾವ್. ಓಕೆ. ಸೊ ಆಮೇಲೆ ಏನಾಯ್ತು, ಅವಾಗಿಂದ ನನ್ನ ರಿಸರ್ಚ್ ಶುರುವಾಯ್ತು. ನಾವ್ ಅನ್ಕೊಂಡ್ವಿ, ಅಮ್ಮ ಇರೋವಾಗ ಅವರಿಗೆ ಇಷ್ಟ ಆಗೋ ತರ ನಾವು ಮಾಡೋಣ. ಬಿಕಾಸ್ ವಿ ನೋ ದಟ್ ಶಿ ಹ್ಯಾಸ್ ವೆರಿ ಫ್ಯೂ ಇಯರ್ಸ್ ಟು ಲಿವ್ ಅಂತ. ಅವಾಗ ಒಂದು ಸೌತ್ ಇಂಡಿಯನ್, ಅವ್ರಿಗೆ ಡಾನ್ಸ್ ಮ್ಯೂಸಿಕ್ ಇಷ್ಟ. ಮ್ಯೂಸಿಕ್ ನಲ್ಲಿ ನಮ್ಗೆ ಇಬ್ರು, ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ ಶ್ರೀದೇವಿ, ಬಟ್ ಡಾನ್ಸ್ ಇರೋಷ್ಟು ಒಲವು ಸಂಗೀತಕ್ಕಿಲ್ಲ ಇಬ್ರಿಗೆ. ಸೊ ಏನ್ ಮಾಡೋಣ ಅಂದಾಗ, ಓಕೆ ನಾವು ದಕ್ಷಿಣ ಭಾರತದವರು ಉತ್ತರ ಭಾರತದ ಒಂದು ನೃತ್ಯ ಪ್ರಕಾರವನ್ನ ಕಲಿಯೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ನಮಗೂ ಎಕ್ಸೈಟಿಂಗ್ ಆಗಿರುತ್ತೆ. 25 ವರ್ಷ ಕೂತು ಶಿಕ್ಷಕಿ ಆಗಿರ್ಬೇಕಾದ್ರೆ ಮತ್ತು ವಾಪಸ್ಸು ವಿದ್ಯಾರ್ಥಿಯಾಗಿ ಹೋಗೋದು, ದಟ್ ವಾಸ್ ಆಲ್ಸೋ ವೆರಿ ಬಿಗ್ ಚಾಲೆಂಜ್. ಸೊ ಅನ್ಲೆಸ್ ಇದರಲ್ಲಿ ಆರ್ಟ್ ಫಾರ್ಮ್ ನಲ್ಲಿ ಆ ಕ್ಯೂರಿಯಾಸಿಟಿ ಇಲ್ದೇ ಇದ್ರೆ ನಮ್ ಇಂಟ್ರೆಸ್ಟ್ ಟ್ರಿಗರ್ ಆಗ್ತಾ. ಅಂಡ್ ನಾವ್ ಏನಂದ್ರೆ ಇದನ್ನ ನಾವೇನ್ ಮಾಡಿದ್ವಿ, ಸಂಕಲ್ಪ ಬಂದು ಒಂದು ನೃತ್ಯ ಪ್ರಕಾರ ಕಲಿಯಕ್ಕೆ ಅಮ್ಮನ್ನ ಜೋಡಿಸ್ಬಿಟ್ವಿ. ಅಂದ್ರೆ ಗಂಟು ಅಮ್ಮ ಅಂತ ಹಾಕ್ಬಿಟ್ವಿ. ಸೊ ನಾವ್ ಬಿಡ್ಲೇಬಾರ್ದು ಯಾವತ್ತು. ಬಿಕಾಸ್ ಆ ಟೈಮ್ ನಲ್ಲಿ ಮಕ್ಕಳ ವಿದ್ಯಾಭ್ಯಾಸ, ಮನೆ ಕಮಿಟ್ಮೆಂಟ್ಸ್, ಫ್ಯಾಮಿಲಿ ಕಮಿಟ್ಮೆಂಟ್ಸ್ ತುಂಬಾ ಇರುತ್ತೆ. ಅದು ಇದ್ದಾಗ ಒಂದು ಈ ವಯಸ್ಸಲ್ಲಿ ಬೇಕಾ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಬರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತೀವಿ, ವಿ ಶುಡ್ ಟೈ ದ ಕಾಸ್ಟ್ ಟು ಅಮ್ಮ, ಸೊ ದಟ್ ವಿಲ್ ನೆವರ್ ಕ್ವಿಟ್ ಅಂತ. ಅವಾಗ ರಿಸರ್ಚ್ ಮಾಡಕ್ ಶುರುವಾದ. ಫಸ್ಟ್ ಕಥಕ್ ಅನ್ಕೊಂಡ್ವಿ, ಬಿಕಾಸ್ ಆ ಚಕ್ಕರ್ಸ್ ಎಲ್ಲ ಇಟ್ಸ್ ವೆರಿ ಅಮೇಸಿಂಗ್. ಸೊ ಇಬ್ರಿಗೂ ಇಷ್ಟ ಇತ್ತು ಕಲಿಬೇಕು ಅಂತ. ಆಮೇಲೆ ಹಂಗೆ ರಿಸರ್ಚ್ ಮಾಡ್ತಾ ಹೋದಾಗ, ಓಕೆ ಕಥಕ್ನು ತುಂಬಾ ಜನ ಇದ್ದಾರೆ, why do we need to explore something which is already explored? ಒಂದು ಹೊಸ ತರ ಶೈಲಿನ ಕಲೆನ. ಆಗ ನಮ್ಗೆ ಸತ್ರಿಯ ಅಂತ ಬರೀ ಟೆಕ್ಸ್ಟ್ ಬುಕ್ ನಲ್ಲಿ ನೋಡಿದ್ವಿ. ಸತ್ರಿಯ ಕಲ್ಯಾಣ ಅಂತ ಹೇಳ್ಬಿಟ್ಟು ಇಬ್ರು ಜೋರಾಗಿ ನಗ್ತಾ ಇದೀವಿ. ಇದೇ ತರ ಒಂದ್ ಝೂಮ್ ಕಾಲ್ ನಲ್ಲಿ ಸತ್ರಿಯ ಕಲಿಯಕ್ಕಾಗತ್ತ, ಎಲ್ಲೋ ಅಸ್ಸಾಂ, ನಾನ್ ದುಬೈ, ಅವಳು ಅಮೆರಿಕಾ. ಸತ್ರಿಯ ಬಗ್ಗೆ ಏನೆಂದ್ರೆ ತಲೆ ಬುಡ ಗೊತ್ತಿಲ್ಲ. ಐ ಸೆಡ್, ನಾವ್ ಅನ್ಕೊಂಡಿ ದಟ್ ಇಸ್ ವಾಟ್ ವಿಲ್ ಮೇಕ್ ಇಟ್ ಇಂಟ್ರೆಸ್ಟಿಂಗ್. ಹೇಳ್ತಾರಲ್ಲ, ಒಂದು ಒಳ್ಳೆ ರೀಸನ್ ಇಟ್ಕೊಂಡು, ಇಫ್ ವಿ ಡು ಯೂನಿವರ್ಸ್ ಕನ್ಸ್ಪೈರ್ಸ್ ಟು ಪುಟ್ ಎವ್ರಿಥಿಂಗ್ ಗುಡ್ ಟುಗೆದರ್. ನಿಮ್ಮ ಉದ್ದೇಶ ಸದುದ್ದೇಶ ಚೆನ್ನಾಗಿದ್ರೆ ನೀವು ಏನೇ ಮಾಡಕ್ ಹೋದ್ರು ಅದು ನಿಮ್ಗೆ ಯಶಸ್ಸನ್ನ ಕೊಡತ್ತೆ ಅಂತ ಹೇಳ್ತಾರೆ. ರೈಟ್. ಸೊ ಹಾಗಾಗಿ ಗೂಗಲ್ ಮಾಡಿ, ಇನ್ನೇನು ಗೂಗಲ್ ಪರಮಾತ್ಮ. ಗೂಗಲ್ ಮಾಡಿದ ತಕ್ಷಣ 3 ಹೆಸರು ಬಂತು. 1, 2, 3. ಏನ್ ಗೂಗಲ್ ಮಾಡಿದ್ದು, ಟಾಪ್ ಸತ್ರಿಯ ಆರ್ಟಿಸ್ಟ್ ಇನ್ ಇಂಡಿಯಾ. ಬಿಕಾಸ್ ಏನು ಗೊತ್ತಿಲ್ಲ, ತಲೆ ಬುಡ ಗೊತ್ತಿಲ್ಲ, ಅದು ಏನ್ ಹೆಂಗಿರತ್ತೆ ಅಂತ ಕೂಡ ಗೊತ್ತಿಲ್ಲ. ಸೊ ಬಂದಿದ್ದು 3 ಜನಕ್ಕೂ ಇಮೇಲ್ ಕಳಿಸಿದ್ವಿ. ಅದರಲ್ಲಿ ಮೊದಲು ರೆಸ್ಪಾಂಡ್ ಮಾಡಿರೋರು ನಮ್ಮ ಇಮೇಲು ಅಲ್ಲ, ಏನಪ್ಪಾ ಇದು, ಫೇಸ್ಬುಕ್ ಮೆಸೇಜ್. ಇಮೇಲ್ ಇಲ್ಲ, ಟೆಲಿಫೋನ್ ನಂಬರ್ ಕೊಟ್ಟಿಲ್ಲ, ಏನು ಇಲ್ಲ. ಸೊ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹೋಗಿ ಅವ್ರದ್ದು ಇದು ಹುಡುಕಿ. ಅವಾಗ ಇನ್ಸ್ಟಾಗ್ರಾಮ್ ಅಷ್ಟು ಪಾಪ್ಯುಲರ್ ಕೂಡ ಆಗಿಲ್ಲ ಈಗಿನ ತರ. ಫೇಸ್ಬುಕ್ ವಾಸ್ ಪಾಪ್ಯುಲರ್. ಫೇಸ್ಬುಕ್ ನಲ್ಲೆಲ್ಲ ಹುಡುಕಿ 3 ಜನಕ್ಕೂ ಮೆಸೇಜ್ ಹಾಕಿದ್ವಿ. ಫಸ್ಟ್ ರಿಪ್ಲೈ ಮಾಡಿದೆ ಇಂದಿನ ನಮ್ಮ ಅಧ್ಯಾಪಕರು, ಶ್ರೀಯುತ ದೀಪಾಂಕರ್ ಅರಂಧರ ಹಾಗೂ ದೀಪ್ಜ್ಯೋತಿ ಜಾರ್. ಅವ್ರೇನ್ ಮಾಡಿದ್ರು, 10 ದಿನದೊಳಗೆ ರಿಪ್ಲೈ ಮಾಡಿ, ಎಸ್ ವಿ ಟೀಚ್ ಆನ್ಲೈನ್, let me know when we can start. So
ಆ ಜರ್ನಿ ಹಂಗ್ ಶುರುವಾಯ್ತು. ಅಂಡ್ ಅರ್ಧ ಸತ್ರಿಯ ನಾವೇನ್ ತಗೊಂಡಿದ್ದಂದ್ರೆ ಒಂದು 2-3 ಅಷ್ಟೇ ವಿಡಿಯೋ ಇದ್ದಿದ್ದು. ಇವಾಗ ಬಹಳಷ್ಟಿದೆ. ನಾವು ಶುರು ಮಾಡಿದಾಗ ಒಂದ್ 2-3 ವಿಡಿಯೋ ಇತ್ತು. ಇಟ್ ವಾಸ್ ನಾಟ್ ವೆರಿ ಪಾಪ್ಯುಲರ್. ನೋಡಿದಾಗ ಸಾಕತ್ ಈಸಿ ಅನ್ಸ್ತು. ನಮ್ಮ ಏಜ್ ಕರೆಕ್ಟ್ ಆಗಿದೆ, ಸ್ಲೋ ಆಗಿದೆ. ಸೊ ಅದೇನದು ಭರತನಾಟ್ಯ ತರನೇನೆ ಅದು ಆ ತರ ನೊಟೇಶನ್ಸ್ ಎಲ್ಲ ಇರತ್ತಾ ಅಥವಾ ವಿಭಿನ್ನವಾಗಿರತ್ತಾ ಅಂತ? ನಾರ್ತ್ ಪೋಲ್, ಸೌತ್ ಪೋಲ್. ವಾವ್. ಇವಾಗ ಏನಂದ್ರೆ ನಮ್ಮ 8 ಪ್ರಕಾರದ ಶಾಸ್ತ್ರೀಯ ನೃತ್ಯ ಇದೆ ಭಾರತದಲ್ಲಿ. ಅದಕ್ಕೆ ಬಂದು ಅಂಬ್ರೆಲಾ ಅಂದ್ರೆ ನಾಟ್ಯಶಾಸ್ತ್ರ, ನಮ್ಮ ಭರತ ಮುನಿ ಬರೆದಿರೋ ನಾಟ್ಯಶಾಸ್ತ್ರ. ಎಲ್ಲಾನು 8 ಇದು ಅಂಡರ್ ದ ಅಂಬ್ರೆಲಾ ಆಫ್ ನಾಟ್ಯಶಾಸ್ತ್ರ ಇಟ್ಕೊಂಡು ರೀಜನಲ್ ಫ್ಲೇವರ್ ನ ಇಂಬೈಬ್ ಮಾಡ್ಕೊಂಡಿದೆ. ಸೊ ಹಂಗಾಗಿ ನಮ್ಗೆ ಏನ್ ಅದ್ರ ಬಗ್ಗೆ ಗೊತ್ತಿಲ್ಲ. ಓಕೆ ಸರಿ, ಅವ್ರು ಟ್ರಯಲ್ ಕ್ಲಾಸ್ ನೋಡಿ ಅಂತ ಹೇಳಿದ್ರು. ಸೊ ಟ್ರಯಲ್ ಕ್ಲಾಸ್ ಓಕೆ, ನೋ ಪ್ರಾಬ್ಲಮ್, ಯು ಕ್ಯಾನ್ ಡೂ ಇಟ್ ಅಂತ. ಯಾವಾಗ ನಾವು ಅದಕ್ಕೆ ಮೇಲೆ ಡೀಟೇಲ್ ಆಗಿ ಹೋದ್ವೋ ಅವಾಗ ಗೊತ್ತಾಯ್ತು ಎಷ್ಟು ಕಷ್ಟಕರವಾದ ನೃತ್ಯ ಪ್ರಕಾರವನ್ನ ನಾವು ಆರಿಸ್ಕೊಂಡಿದೀವಿ ಅಂತ. ಬಟ್ ಒಂದ್ಸತಿ ಬಿಟ್ಟಾದ್ಮೇಲೆ ಕಾಸ್ ಅಮ್ಮ, ಸೊ ಬಿಡಕ್ಕಾಗಲ್ಲ ಅಲ್ಲಿಗೆ. ಸೊ ಹಾಗಾಗಿ ವಿ ಕಂಟಿನ್ಯೂಡ್ ದಿಸ್ ಜರ್ನಿ ಇನ್ ಸತ್ಯ. ನಮ್ ಗುರುಗಳು ತುಂಬಾ ಎನ್ಕರೇಜಿಂಗ್. ಅಂಡ್ ಏನಾಗತ್ತೆ ಅಂತ ಒಬ್ಬರೇ ಮಾಡಕ್ಕಿಂತ ನಾವಿಬ್ರು ಒಟ್ಟಿಗೆ ಇರೋದ್ರಿಂದ ಇನಿಷಿಯಲಿ ಅದು ತುಂಬಾ ದೊಡ್ಡ ಚಾಲೆಂಜ್. 3 ದೇಶಗಳಿಂದ 3 ಜನರು ಒಟ್ಟಿಗೆ ಬಂದು ವಿ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್. ಬಟ್ ಆಗಿದೆ, ಚೆನ್ನಾಗಿ ಆಗ್ತಾ ಇದೆ. ಗಾಡ್ ವಿಲ್ಲಿಂಗ್ಲಿ ವಿ ವಿಲ್ ಮೇಕ್ ಅ ಮಾರ್ಕ್ ಇನ್ ಸತ್ರಿಯಾ 2. ಎಸ್. ಸೊ ಈಗ ನನ್ಗೆ ನಾಟ್ಯಕ್ಕೆ ಸಂಬಂಧಪಟ್ಟಾಗೆ ಐನೋ ನೀವು ತುಂಬಾ ಸಾಧನೆ ಮಾಡಿದೀರಾ. ಸೊ ನೀವು ಹಲವಾರು ಕಾರ್ಯಕ್ರಮಗಳನ್ನ ಪ್ರದರ್ಶನ ಕೊಟ್ಟಿದ್ದೀರಿ ವಿದೇಶದಲ್ಲೂ ಕೂಡ. ಈಗಲೂ ಕೂಡ ಮಕ್ಕಳಿಗೆ ವಿದೇಶದಲ್ಲಿ ಇರುವಂತ US, ಕ್ಯಾನಡಾ ಮತ್ತೆ ಇನ್ನ ಎಲ್ಲಾ ಕಡೆ ಇರೋ ಆಲ್ ಓವರ್ ದಿ ವರ್ಲ್ಡ್ ಇರುವಂತಹ ಮಕ್ಕಳಿಗೆ ನೀವು ನಾಟ್ಯದ ಪಾಠವನ್ನ ಹೇಳ್ಕೊಡ್ತಾ ಇದ್ರಿ. ಸೊ ಈ ನಾಟ್ಯವನ್ನ ಕಲ್ತಾಗ, ಸೊ ಈ ನಾಟ್ಯಕ್ಕೆ ಯಾರಾದ್ರೂ ಒಲಮೆಯನ್ನ ತೋರಿಸ್ಬೇಕು ಅಂದಾಗ ಅವರಿಗೆ ಈ ಮೆಂಟಲ್ ಬ್ಯಾಲೆನ್ಸ್ ಅಥವಾ ಫಿಸಿಕಲ್ ಬ್ಯಾಲೆನ್ಸ್ ಯಾವ ರೀತಿ ಆಗಬಹುದು ಅಂತ ಹೇಳ್ತೀರಿ ನಿಮ್ಮ ಪ್ರಕಾರ, ನಿಮ್ಮ ಅನುಭವದ ಪ್ರಕಾರ? ಫಸ್ಟ್ ಜನರಲೈಸ್ ಆಗಿ ಹೇಳ್ತೀನಿ, ಆಮೇಲೆ ಹೆಂಗೆ ಸ್ಪೆಸಿಫಿಕ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಏನಾಗುತ್ತೆ ಅಂದ್ರೆ ನಾಟ್ಯ ಸಂಗೀತ ಅಂತ ಹೇಳಕ್ಕಾಗಲ್ಲ. ಇಂಡಿಯನ್ ಕ್ಲಾಸಿಕಲ್ ಆರ್ಟ್ಸ್, ಅದು ಪರ್ಫಾರ್ಮಿಂಗ್ ಇರ್ಬೋದು, ಫೈನ್ ಆರ್ಟ್ಸ್ ಇರ್ಬೋದು. ನಾನು ಹೇಳಿದ್ನಲ್ಲ, ಇಟ್ ಲೆಟ್ಸ್ ಯು ಲಿವ್ ದ ಲೈಫ್ ದಟ್ ಯು ಆಲ್ವೇಸ್ ಇನ್ಸ್ಪೈರ್ಡ್ ಫಾರ್. ಸೊ ಅದೇನಾಗತ್ತೆ ಅಂದ್ರೆ ಫಿಸಿಕಲಿ ಇವಾಗ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಥಿಂಗ್. ಎಲ್ರಿಗೂ ಅವ್ರವ್ರಿಗೆ ಏನು ಸೂಕ್ತವಾಗಿರತ್ತೋ ಅದನ್ನ ಅವ್ರು ಆಯ್ಕೆ ಮಾಡ್ಕೋತಾರೆ. ಜಿಮ್ಗೆ ಹೋಗಿ ಟುಡೇ ಲೆಗ್ ವರ್ಕ್ಔಟ್, ಟುಡೇ ವರ್ಕ್ಔಟ್, ಟುಡೇ ಆಬ್ಸ್. ಡ್ಯಾನ್ಸ್ ನಲ್ಲಿ ಹೆಡ್ ಟು ಟು ಎವ್ರಿ ಡೇ ವರ್ಕ್ಔಟ್. ಅಲ್ಲೇ ಸಿಕ್ಬಿಡ್ತು ಉತ್ತರ ನಮ್ಗೆ. ಎಕ್ಸಾಕ್ಟ್ಲಿ. ಸೊ ನೀವ್ ಏನ್ ಆರಿಸ್ಕೋತೀರಾ ಅದು ನಿಮಗೆ ಅನುಗುಣವಾಗಿ ನಿಮ್ಗೆ ಯಾವ್ದು ಇಷ್ಟನೋ ನೀವ್ ಆರಿಸ್ಕೋತೀರಾ. ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಕಣ್ ಚಲನೆ ಮಾಡ್ತಾ ಇರ್ತೀವಿ, ಐ ಎಕ್ಸರ್ಸೈಸ್ ಆಗೋಗತ್ತೆ. ಅಂಡ್ ಹೆಡ್ ಟು ಟೋ ವಿ ಮೂವ್, ಕತ್ತಿನಿಂದ ಪಾದದವರೆಗೂ ನಾವು ಮಾಡ್ತೀವಿ. ಸೊ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಇಸ್ ಸೊ ಆಕ್ಟಿವ್ ಆಗಿರ್ತೀವಿ ಫಿಸಿಕಲಿ. ಸೆಕೆಂಡ್ ಥಿಂಗ್ ಇಸ್ ಬಾಡಿ ಲ್ಯಾಂಗ್ವೇಜ್. ಸೊ ಇದು ಇಂಟರ್ನಲ್ ಹೆಲ್ತ್ ಆಯ್ತು. ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಒಂದು ಆರ್ಟಿಸ್ಟ್ ನ ನೋಡಿದ ತಕ್ಷಣ ಕ್ಯಾನ್ ನೆವರ್ ಸಿ ಅನ್ ಆರಗೆನ್ಸ್. ಬಾಡಿ ಲ್ಯಾಂಗ್ವೇಜ್, ಆ ಧನ್ಯತಾ ಭಾವನೆ, ಆ ಸಿಂಪ್ಲಿಸಿಟಿ, ಆ ಸರಳತೆ. ಏನಾಗುತ್ತೆ ಅಂದ್ರೆ ನಮ್ಗೆ ಆ ತರ ಒಂದು ದೈವಿಕವಾಗಿ ಪಾಠ ಮಾಡಿರ್ತಾರೆ. ಅಂದ್ರೆ ನೀವ್ ಇದನ್ ಮಾಡಿದಾಗ ಹಿಂಗಿರ್ಬೇಕು. ಆರ್ಟಿಸ್ಟ್ ಅಂದ್ರೆ ಯಾಕೆ ನಾಟ್ಯಶಾಸ್ತ್ರದಲ್ಲೇ ಭರತ ಮುನಿ ಬರ್ದಿದ್ದಾರೆ, ಒಂದು ಆರ್ಟಿಸ್ಟ್, ಒಂದು ನೃತ್ಯಗಾರ್ತಿ ಹೇಗಿರ್ಬೇಕು ಅಂತ, ಅವಳ ಗುಣಗಳು ಹೇಗಿರ್ಬೇಕು ಅಂತ. ಇಟ್ ಇಸ್ ನಾಟ್ ಟುಡೇಸ್, ಇಟ್ ಇಸ್ ರಿಟನ್ ಥೌಸಂಡ್ಸ್ ಆಫ್ ಇಯರ್ಸ್ ಎಗೋ. ಈವನ್ ನಮ್ಗೆ ಗೊತ್ತೂ ಇರಲಿಲ್ಲ ನಾವ್ ಇದಕ್ಕೆ ಸಂಬಂಧ ಪಡ್ತೀವಿ, ಇಲ್ಲಿ ಬರ್ತೀವಿ, ಇದನ್ನ ಕಲಿತೀವಿ ಅಂತ. ಸೊ ನೆಕ್ಸ್ಟ್ ಬಾಡಿ ಲ್ಯಾಂಗ್ವೇಜ್ ಅಂಡ್ ಸ್ಪೀಚ್ ಆಟೋಮ್ಯಾಟಿಕ್ ಆಗಿ ಮೃದು ಆಗ್ಬಿಡುತ್ತೆ. ಸ್ಪೀಚ್ ಮಾಡ್ಯುಲೇಷನ್ ಬರುತ್ತೆ.
ಹ್ಮ್. ಸೊ ಓಕೆ, ಇದು ಒಂದ್ ಪ್ರಕಾರದಲ್ಲಿ ಅದು ಉಪಯೋಗ ಆದ್ರೆ, ಈಗ ನೀವು ಹೇಳಿದ್ರಿ ಐ ಸೈಟ್ ಅಂತ. ಈ ಯಾರಿಗೆ ಆದ್ರ ದೃಷ್ಟಿ ದೋಷ ಇದ್ರೆ, ಸೊ ಈ ನಾಟ್ಯದಿಂದ ಏನಾದ್ರೂ, ಈ ಸತ್ರಿಯ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಅದರಿಂದ ಏನಾದ್ರೂ ಕ್ಯೂರ್ ಆಗ್ಲಿಕ್ಕೆ ಸಾಧ್ಯನಾ ಅಂತ? ಕ್ಯೂರ್ ಆಗೋದು ನನಗ್ ಗೊತ್ತಿಲ್ಲ. ಪೀಪಲ್ ಆರ್ ಸ್ಟಿಲ್ ಡೂಯಿಂಗ್ ರಿಸರ್ಚ್. ವಾವ್, ಬಟ್ ಓಕೆ. ಏನಾಗುತ್ತೆ ಅಂದ್ರೆ, ಹಾ. ನನ್ನ ಹೇಳಿದ್ನಲ್ಲ ಫಸ್ಟ್ ಜನರಲ್, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಲ್ಲಿ ಹ್ಮ್. ಬೋರ್ಡ್ ಓದ್ತಾ ಇದ್ದೆ, ಚಿಕ್ಕ ಅಕ್ಷರ ಓದ್ತಾ ಇದ್ದೆ, ದೊಡ್ಡ ಅಕ್ಷರ, ದೂರದ್ದು ಹತ್ರದ್ದು ಎಲ್ಲ ಓದ್ತಾ ಇದ್ದೆ. ಬಟ್ ಐ ನ್ಯೂ ಐ ಹ್ಯಾಡ್ ಐಸೈಟ್ ಇಶ್ಯೂಸ್. ಓಕೆ. ಆಮೇಲೆ ಒಂದಿನ ಸುಮ್ನೆ ಐ ಚೆಕಪ್ ಹೋಗೋಣ ಅಂದ್ಬಿಟ್ಟು ತಲೆನೋವು ಬರ್ತಾ ಇತ್ತು. ಹೋಗೋಣ ಅಂದಾಗ ಮೈ ಲೆಫ್ಟ್ ಐ ವಾಸ್ -6, ರೈಟ್ ಐ ವಾಸ್ -4.5. ಅವ್ರು ಹೇಳಿದ್ರು ಡೆಫಿನೆಟ್ಲಿ ಅವಾಗ ಕಾಂಟ್ಯಾಕ್ಟ್ ಲೆನ್ಸಸ್ ಅಷ್ಟು ಪಾಪ್ಯುಲರ್ ಇರಲಿಲ್ಲ. ಸೊ ಹೇಳಿದ್ರು ಹಾ, ಏನು ಡೆಫಿನೆಟ್ ಆಗಿ ಸೋಡಾ ಬುಟ್ಟಿ ಅಂತಾರಲ್ಲ, ಆ ಲೆವೆಲ್ಗೆ ಹೊಟ್ಟೋಗಿದೆ. ಸೊ ವಾಟ್ ಗ್ಲಾಸಸ್ ಐ ಯು ವೇರಿಂಗ್? ನಾನು ಹೇಳಿ, ನೋ ಡಾಕ್ಟರ್, ಐ ಡೋಂಟ್ ವೇರ್ ಗ್ಲಾಸಸ್ ಅಂದೆ. ಇಂಪಾಸಿಬಲ್ ಮಾ ಅಂದ್ರು. ಆಮೇಲೆ ಓದಕ್ ಕೊಟ್ಟು ಓದ್ದೆ, ದೂರ ಇಟ್ರು ಓದ್ದೆ. ತುಂಬಾ ಚಿಕ್ಕ ಅಕ್ಷರಗಳು ಕಾಣಿಸ್ತಾ ಇರ್ಲಿಲ್ಲ ಆಫ್ ಕೋರ್ಸ್, ಬಟ್ 95% ಐ ಕುಡ್ ರೀಡ್. ನೀವು ಡಾನ್ಸರ ಅಂತ ಕೇಳಿದ್ರು. ಯಾಕಂದ್ರೆ ನಾ ಡಾಕ್ಟರ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು. ಹೌದು, ಬಟ್ ನಿಮ್ಗೆ ಹೆಂಗ್ ಗೊತ್ತು ಅಂದ್ರೆ, ನೀನು ಡಾನ್ಸರ್ ಆಗಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನೀ ಕುರುಡಿ ಆಗ್ಬಿಡ್ತಾ ಇದ್ದೆ. ಬಿಕಾಸ್ ಆಫ್ ದ ಐ ಮೂಮೆಂಟ್ಸ್ ನಿನ್ನ ವೇನ್ಸ್ ಸ್ಟ್ರಾಂಗ್ ಮಾಡಿ ಇನ್ನೂ ನಿನಗೆ ಕಾಣಿಸ್ತಾ ಇದೆ ಅಂತ ಅವತ್ ಹೇಳಿದ್ರು. ಸೊ ಐ ಡೋಂಟ್ ನೋ ಇಫ್ ಇಟ್ ಕ್ಯೂರ್, ಬಟ್ ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್. ಸೀರಿಯಸ್ಲಿ, ಇದನ್ ಕೇಳ್ತಿರೋ ವೀಕ್ಷಕರ ಯಾರ್ಯಾರು ವಿಡಿಯೋ ನೋಡ್ತಿದ್ದಾರೋ ಅವರಿಗಂತೂ ಒಂದ್ ಸ್ಫೂರ್ತಿ ಆಗತ್ತೆ. ನಾಟ್ಯ ಅದು ಸುಮ್ನೆ ಹೇಳಿಲ್ಲ, ಹಿನ್ನೆಲೆ ಅದಕ್ಕೆ ಆದ ಒಂದು ಪ್ರಾಧಾನ್ಯತೆ. This is the physical aspect. ಸ್ಪಿರಿಚುಲಿ ನೋಡ್ಬೇಕು ಅಂದ್ರೆ, ಅಥವಾ ಸೋಷಿಯಲಿ ನೋಡ್ಬೇಕು ಅಂದ್ರೆ, ಬಂದವ್ರಿಗೆ ಆತಿಥ್ಯ ಆಟೋಮ್ಯಾಟಿಕ್ಲಿ ಆಸ್ ಅನ್ ಆರ್ಟಿಸ್ಟ್, ನಾನು ಡಾನ್ಸರ್ ಅಂತ ಹೇಳ್ತಾ ಇಲ್ಲ, ಆಸ್ ಅನ್ ಆರ್ಟಿಸ್ಟ್ ಹ್ಯುಮಿಲಿಟಿ, ಆಮೇಲೆ ಬಂದವ್ರನ್ನ ಇದ್ ಮಾಡ್ಕೊಳ್ಳೋದು, ಆ ಭಾವನೆಗಳು ಆಟೋಮ್ಯಾಟಿಕ್ ಆಗಿ ನಮ್ಗೆ ಅರಿವಿಲ್ದೇನೆ ಬರ್ತಾ ಇರತ್ತೆ ಒಂದು. ಆಮೇಲೆ ದ ಅದರ್ ಆಸ್ಪೆಕ್ಟ್ ಇಸ್ ಮೆಂಟಲ್ ಹೆಲ್ತ್. ನೀವ್ ಹೇಳಿದ್ರಿ. ಸೊ ಈಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ, ಈ ನಾಟ್ಯ ಸ್ಟ್ರೆಸ್ ರೆಡ್ಯೂಸ್ ಮಾಡೋದ್ರಲ್ಲಿ, ಒತ್ತಡವನ್ನ ಕಡಿಮೆ ಮಾಡೋದ್ರಲ್ಲಿ ಎಷ್ಟು ಸಹಾಯ ಮಾಡುತ್ತೆ ಅಂತ ಹೇಳ್ತೀರಿ? ಐ ಥಿಂಕ್ 100%. ಓಕೆ, ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟು ವಿವರಿಸ್ಲಿಕ್ಕೆ ಆಗತ್ತಾ? ಹಾ, ಇವಾಗ ಫಾರ್ ಎನಿ ಎಕ್ಸಾಂಪಲ್, ಸಿ ಎಸ್ಪೆಷಲಿ ಆಗಿನ ಕಾಲದಲ್ಲಿ ಅಷ್ಟು ಒತ್ತಡ ಇರ್ಲಿಲ್ಲ. ಬಟ್ ಮೇ ಬಿ ನೀವು ಸ್ಕೂಲ್ನಲ್ಲಿ PE ಪೀರಿಯಡ್ ನಲ್ಲಿ ಏನೋ ಆಯ್ತು, ಮಂಡಿ ಮೇಲೆ ಬಿದ್ದು ಸಿಕ್ಕಾಪಟ್ಟೆ ನೋವ್ತಾ ಇದೆ. ಬಟ್ ಅವತ್ತಿನ ದಿನ ಸಂಜೆ ನಿಮ್ಗೆ ಒಂದು ಶೋ ಇದೆ. ವಿಲ್ ಯು ಗಿವ್ ಅಪ್? ನೋ. you'll make your mind so strong and say, ನಾನು ಏನೇ ಆಗ್ಲಿ ವಾಪಸ್ ಸೈಡ್ ವಿಂಗ್ ನಲ್ಲಿ ಬಂದು ಹತ್ಕೋತೀನಿ ಹೊರತು ಸ್ಟೇಜ್ ಮೇಲೆ ನಾನು ಐ ಹ್ಯಾವ್ ಟು ಡೂ ಮೈ ಫುಲ್ ಜಾಬ್. ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡತ್ತೆ. ಸೊ ಅದ್ರಲ್ಲಿ ನೀನು ಹನುಮಂತನ್ ರೋಲ್ ಮಾಡ್ಬೇಕು ಅಂದ್ರೆ ನೀ ಎಗ್ರಿ ಇರ್ತೀಯ, ಬಿದ್ದಿರ್ತೀಯ, ವಿಗರಸ್ ಆಗಿರತ್ತೆ, ಬಟ್ ಯು ವಿಲ್ ಡೂ ಫುಲ್ ಜಸ್ಟಿಸ್. ಆ ಡೆಡಿಕೇಶನ್, ಆ ಕಂಪಲ್ಷನ್, ಆ ಆಬ್ಲಿಗೇಷನ್ ಏನಿದೆ, ಅಂಡ್ ಆ ಕಂಪ್ಲೀಟ್ ಸರೆಂಡರೆನ್ಸ್, ಹೆಂಗೆ ಮಾಡ್ತೀವಿ ಅಂತಾನು ಗೊತ್ತಿಲ್ಲ. ಅದು ಯಾವ್ದೋ ಒಂದು ದೈವಿಕ ಶಕ್ತಿ ನಮ್ಮಲ್ಲಿ ಬಂದು ಮಾಡ್ಸತ್ತ, ಅದು ಗೊತ್ತಿಲ್ಲ. ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್. ನನ್ನ ಪರ್ಸನಲ್ ಎಕ್ಸಾಂಪಲ್ ಹೇಳ್ಬೇಕು, ಯಾಕಂದ್ರೆ ಬೇರೆಯವ್ರಿಗಿಂತ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು. ನನ್ ಪರ್ಸನಲ್ ಎಕ್ಸಾಂಪಲ್, ಐ ಹ್ಯಾಡ್ L4 L5 ಇಂಜುರಿ. ಸತ್ಯ ಕಲಿಯಕ್ ಶುರು ಮಾಡಾದ್ಮೇಲೆ ಸ್ವಲ್ಪ ಯೋಗ ತುಂಬಾ ಒಲವು ನನ್ಗೆ. ಒಂದ್ ಆಸನ ಮಾಡಕ್ ಹೋದಾಗ ಅದು L4 L5 ಇಶ್ಯೂ ಆಗಿ ಐ ವಾಸ್ ಬೆಡ್ ರಿಡನ್. ಗೆಟ್ ಅಪ್, ವಾಕ್, ಒಂದ್ ಹೆಜ್ಜೆ ಇಡಕ್ ಆಗ್ತಾ ಇರಲಿಲ್ಲ. MRI ಎಲ್ಲ ಆಯ್ತು, ಸ್ಲಿಪ್ ಡಿಸ್ಕ್ ಆಗಿದೆ, ಫಾರ್ ಎವರ್ ಆರ್ಥೋಪೆಡಿಷಿಯನ್ ಹೇಳಿದ್ರು, ಫಾರ್ ಎವರ್ ನೀವು ಡಾನ್ಸ್
ಮಾಡಕ್ ಆಗದೇ ಇಲ್ಲ. ಅಂಡ್ ಮುಂದೆ ಬಗ್ಗದಂತೂ ಫಾರ್ವರ್ಡ್ ಬೆಂಡಿಂಗ್ ಇಸ್ ಅ ಬಿಗ್ ನೋನೋ. ಸೊ ಡಾನ್ಸ್ ನಿಲ್ಸ್ಬಿಡಿ, ಯೋಗ ನಿಲ್ಸ್ಬಿಡಿ ಅಂದ್ರು. Then somewhere in the corner of my mind, I kept telling, no, I know it's temporary anta. So today if I'm dancing and traveling the globe to perform, then that is what I will say. What my mind made my body strong, my body made my mind strong gottilla, but something made me strong. ಎಸ್ ಡೆಫಿನೆಟ್ಲಿ ಐ ಟೋಟಲಿ ಅಗ್ರಿ. ನಿಮ್ಮ ಮನಸ್ಸು ಅಷ್ಟು ಸಂಪೂರ್ಣವಾಗಿ ಪ್ರಬಲಿತವಾಗಿತ್ತು, ಆ ಮನಸ್ಸೇ ನಿಮ್ಗೆ ಚೇತನವನ್ನ ಕೊಡ್ತು, ನಿಮ್ ಕೈಲಾಗತ್ತೆ ಅನ್ನೋ ಹುಮ್ಮಸ್ಸನ್ನ ನಿಮ್ಗೆ ತಂತು ಅಂತಂತ. ರೈಟ್. ನಿಮ್ಗೆ ಎಷ್ಟೋ ಜನ ಮಕ್ಳಿದ್ದಾರೆ, ಎಷ್ಟೋ ಜನ ಮಕ್ಳಿಗೆ ನೀವು ವಿದ್ಯಾದಾನ, ದಾನವನ್ನ ಮಾಡಿದ್ದೀರಿ. ಸೊ ಇದುವರೆಗೂ ಎಷ್ಟೋ ಜನ ಪರ್ಫಾರ್ಮ್ ಮಾಡಿದ್ದಾರೆ, ಈಗ್ಲೂ ಕೂಡ ಮಾಡ್ತಾ ಇದಾರೆ. ಸೊ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಅದ್ರ ಬಗ್ಗೆ? ಆಕ್ಚುಲಿ ನಾನು ಟೀಚರ್ ಆಗಿದ್ದು ಒಂದು ವೆರಿ ಬಿಗ್ ಕೋಇನ್ಸಿಡೆಂಟ್. ನಂಗೆ ಯಾವತ್ತು ನನಗೆ ಟೀಚರ್ ಅಂದ್ರೆ ಏನ್ ಹೇಳ್ಕೊಡ್ಬೇಕು ಅಂತ ಕೂಡ ನನಗೆ ಗೊತ್ತಿರ್ಲಿಲ್ಲ. ನಾನು ಡಿಗ್ರಿಗೆ ಬಂದಾಗ ನಾನ್ ಪ್ರಾಕ್ಟೀಸ್ ಮಾಡೋವಾಗ ಆವಾಗ ಉದಯ ಟಿವಿನಲ್ಲಿ ಐ ವಾಸ್ ಇನ್ ದ ಟಾಪ್. ಸೊ ಜನರು ರೆಕಗ್ನೈಸ್ ಮಾಡ್ಲಕ್ ರೋಡ್ ನಲ್ಲಿ ಹೋಗೋವಾಗ, ಇವಾಗ ಬಿಡಿ ಇಷ್ಟೊಂದು ಧಾರಾವಾಹಿಗಳಲ್ಲಿ ಎಷ್ಟೊಂದ್ ಜನ ಬರ್ತಾರೆ, ಬಟ್ ಆಗ ತುಂಬಾ ಕಡಿಮೆ ಇರೋದ್ರಿಂದ ವೆರಿ ಫಾಸ್ಟ್ ಅಂಡ್ ವೈಡ್. ನೀವು ಕೂಡ ಧಾರಾವಾಹಿಗಳಲ್ಲಿ ಮಾಡಿದೀರಿ, ಅಭಿನಯನ ಮಾಡಿದೀರಿ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆನೂ ಕೂಡ ನಿಮ್ಮಿಂದ ಕೇಳೋ ಆಸೆ ಇದೆ ನಮ್ಗೆ. ಖಂಡಿತ. ಸೊ ಏನಾಯ್ತು ಅಂದ್ರೆ ಅವಾಗ ನನ್ನ ನೇಬರ್ ಒಂದು ಹುಡುಗಿ ಅರ್ಚನಾ ಅಂತ, ನನಗಿಂತ ಒಂದು 10-12 ವರ್ಷ ಚಿಕ್ಕವಳು ಇರ್ಬಹುದು. ಅವಳು ನನಗೆ ಹೇಳ್ಕೊಡಿ, ನನಗೆ ಡಾನ್ಸ್ ಹೇಳ್ಕೊಡಿ ಅಂತ ಸ್ಟಾರ್ಟ್ ಮಾಡಿದ್ಯೋ. ನಾನೇ ಕಲಿಯೋದು ಎಷ್ಟೊಂದಿದೆ. ಇದು ಮದ್ವೆಗೆ ಮುಂಚೆ ನಾ ಹೇಳ್ತಾರೆ, ನಾನು ಡಿಗ್ರಿ ಓದ್ತಾ ಇರ್ಬೇಕಾದ್ರೆ, ನಾ ಕಲಿಯೋದು ಎಷ್ಟೊಂದಿದೆ, ಆಗಲ್ಲಪ್ಪ ನನ್ಗೆ ಹೇಳ್ಕೊಡೋದಕ್ಕೆ, ನನಗೆ ಬರೋದಿಲ್ಲ, ನನ್ಗೆ ಹೇಳ್ಕೊಡಕ್ ಬರಲ್ಲ, ಡಾನ್ಸ್ ಮಾಡ್ಬಿಡ್ಬೋದ. ಟೀಚಿಂಗ್ ಇಸ್ ಅನದರ್ ವೆರಿ ಬಿಗ್ ರೆಸ್ಪಾನ್ಸಿಬಲ್. ಇದು ಅವ್ರು ಬಿಡ್ಲಿಲ್ಲ. ಆಗ ಡಾನ್ಸ್ ಹೇಳ್ಕೊಡೋರು ಅಷ್ಟು ಈಗಿನಷ್ಟು ಜನ ಇರ್ಲಿಲ್ಲ. ಸೊ ಒಂದು 10 ಜನನ ಅವಳೇ ಲೀಡರ್, 10 ಜನ ಒಟ್ಗೂಡ್ಸ್ಕೊಂಡು ಅರ್ಚನಾ ಅಂತ ಹುಡುಗಿ ಬಂದು ಒಂದಿನ ಕರ್ಕೊಂಡ್ ಬಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ತಂದ್ಬಿಟ್ಟಿದ್ದಾಳೆ. ಇಲ್ಲ ಅಮ್ಮ ಹೇಳಿದ್ರು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿ, ಹೇಳ್ದೆ ನಂಗೆ ಸೊ ಈ ಗೈಡೆಡ್ ಮೀ ಹೌ ಟು ಟೀಚ್. ಅಲ್ಲ, ನೀವು ಕಲ್ತಿರ್ತಿರಲ್ಲ, ಏನ್ ಹೋದ್ವಿ ಅದನ್ನೇ ಹೇಳ್ಕೊಡಿ. ನನ್ನ ಜರ್ನಿ ಆಸ್ ಅ ಟೀಚರ್ ಸ್ಟಾರ್ಟೆಡ್ ಲೈಕ್ ದಿಸ್, ಅಂಡ್ ಲಿಟಲ್ ಡಿಡ್ ಐ ನೋ ಇದನ್ನೇ ಮೇನ್ ಪ್ರೊಫೆಷನ್ ಆಗಿ ತಗೊಂಡ್ಬಿಡ್ತೀನಿ ಅಂತ ಲೈಫ್ ನಲ್ಲಿ ಅನ್ಕೊಂಡಿರ್ಲಿಲ್ಲ ನನ್ನ ಜೀವನದ. ಸೊ ಏನಾಗತ್ತೆ ಈಗ, ಅವರಿಗೆ ಹೆಗ್ಣ ಮುದ್ದು. ರೈಟ್ ರೈಟ್. ನಮ್ ಮಕ್ಳು ಏನ್ ಮಾಡಿದ್ರು ನಮಗ್ ಖುಷಿ. ಹಾಗಾಗಿ ನನ್ ಮಕ್ಳು ಏನ್ ಮಾಡಿದ್ರು ತುಂಬಾ ಸಂತೋಷ ತರತ್ತೆ. ಒಂದೊಂದ್ಸತಿ ಬೇಸರ ಆಗತ್ತೆ, ಇನ್ನೂ ಚೆನ್ನಾಗ್ ಮಾಡ್ಬೋದಾಗಿತ್ತು ಅಂತ, ಬಟ್ ಸ್ಟಿಲ್ ದ ಎಫರ್ಟ್ ಇಸ್ ಕಮೆಂಡಬಲ್. ಈ ನಿಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ನನಗೆ 2 ಮಕ್ಕಳಿಗೆ ನಾನು ಆಕ್ಚುಲಿ ದುಬೈನಲ್ಲಿ ಚಿಲ್ಡ್ರನ್ ಆಫ್ ಗಾಡ್, ಆಟಿಸ್ಟಿಕ್ ಮಕ್ಕಳ ಹತ್ರ ಪ್ರೋಗ್ರಾಮ್ ಕಾಲ್ಡ್ ಇನ್ಕ್ಲೂಷನ್ ಪ್ರೋಗ್ರಾಮ್. ಒಬ್ರು ಶ್ರೀಯುತ ಮೋಹನ್ ಅಂತ ಇದ್ದಾರೆ, ಅವರು ನನಗೆ ಈ ಒಂದು ಚಾಲೆಂಜ್ ಕೊಟ್ರು. ರೋಹಿಣಿ, ನೀನು ಎಲ್ಲ ಕರೆಕ್ಟ್ ಆಗಿರೋರಿಗೆ ಡಾನ್ಸ್ ಹೇಳ್ಕೊಡೋದು ವೆರಿ ಈಸಿ, ಎವ್ರಿಬಡಿ ಡಸ್ ಇಟ್, ಹೌ ಡಿಫರೆಂಟ್ ಆರ್ ಯು? ಸರ್ ಏನ್ ಹೇಳಿ ನೋಡು, ಈ ತರ ಇನ್ಕ್ಲೂಷನ್ ಪ್ರೋಗ್ರಾಮ್ ಪ್ಲಾನ್ ಮಾಡ್ತಾ ಇದ್ದೀನಿ, ನಿನ್ ಸ್ಟೂಡೆಂಟ್ಸ್ ಜೊತೆಗೆ ಆ ಮಕ್ಕಳನ್ನ ಚಿಲ್ಡ್ರನ್ ಆಫ್ ಗಾಡ್ ನ ನೀನ್ ಸೇರಿಸ್ಕೊಂಡು ಏನ್ ಮಾಡಬಲ್ಲೆ ಅಂತ. ಬಿಕಾಸ್ ಅವ್ರಿಗೆ 1 2 3 4 ಅರ್ಥ ಆಗಲ್ಲ, ಇಟ್ ಈಸ್ ಟೋಟಲಿ ಅದೊಂದು ಚಾಲೆಂಜ್ ನಿಮ್ಗೆ. ಚಾಲೆಂಜಿಂಗ್ ಅಂದ್ರೆ ಅವ್ರಿಗೆ ಇವಾಗ ಏನೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ರಿಹರ್ಸಲ್ಸ್ ಬೇಕು. ನನ್ ಮಗು ಬಂದ್ರೆ ಇನ್ನೊಂದ್ ಮಗುಗೆ ರಿಹರ್ಸಲ್ಸ್, ದಟ್ ಡೇ ಹಿ ವುಡ್ ಹವ್ ಗಾಟ್ ಅ ಸೀಜರ್, ದ ಚೈಲ್ಡ್ ಗಾಟ್ ಸಮ್ ಟೆಂಪರ್ ಟ್ಯಾಂಟ್ರಮ್ಸ್. ಯಾವಾಗ ಅವ್ರ ಹತ್ರ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಫಸ್ಟ್ ಇಯರ್ ತುಂಬಾನೇ ಕಷ್ಟ ಆಯ್ತು. 3 years ಕನ್ಸಿಕ್ಯೂಟಿವ್ ಆಗಿ ಮಾಡಿದಾಗ a way to hold them together. ಅವ್ರಿಗೆ ಏನ್ ಅರ್ಥ ಆಗತ್ತೆ, ಯಾವ ಲೆವೆಲ್ ವರ್ಗು ನಾವ್ ಇಳಿದು ಅವ್ರಿಗೆ ಹೇಳ್ಕೊಡ್ಬೇಕು. ನಾನ್ ಅದು ಇದು ನೀವು ಬಂದ್ ಮಾಡಿ, ನೋ, ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಅಂಡ್ ನನ್ನ ಕ್ಲಾಸ್ ನಲ್ಲಿ ಒಂದು ಸ್ಲೈಟ್ಲಿ ಆಟಿಸ್ಟಿಕ್ ಮಗು ಇದೆ, ಒಂದು ಡಿಸ್ಲೆಕ್ಸಿಯಾ ಮಗು ಇದೆ. ಅವರು ಆ ಡಿಸ್ಲೆಕ್ಸಿಯಾ ಮಗುಗೆ ಹೆಂಗಂದ್ರೆ 1 2 3 4 ದಟ್ ರಿದಮ್ 1 2 3 4 1 2 3 4 ಅರ್ಥ ಆಗಕ್ ಸಾಧ್ಯನೇ ಇಲ್ಲ. ರೈಟ್ ಲೆಫ್ಟ್ ಗೊತ್ತಿಲ್ಲ. ಶಿ ಸ್ಕೋರ್ಡ್ 85% in 10th.
ಅಂಡ್ ಅವ್ರ ಅಪ್ಪ ಇಷ್ಟೇ ಹೇಳಿದ್ರು, ಫೋನ್ ಮಾಡಿ ಅವ್ರು ಹೇಳಿದ್ರು, ಮ್ಯಾಮ್ ವಾಟ್ ಎವರ್ ಶಿ ಇಸ್ ಟುಡೇ ಐ ಕ್ರೆಡಿಟ್ ಇಟ್ ಟು ಯು ಬಿಕಾಸ್ ಹೌ ಇಟ್ ಕೇಮ್. ನಾನು ಹೇಳ್ತೀನಿ, ಹಳೆ ಕಾಲದಲ್ಲಿ ವಿದ್ಯಾಭ್ಯಾಸ ಅಂತ ಡಿಗ್ರಿ ಅಂತ ಹೋಗದೆ ಇದ್ರು ನಮ್ಮ Right. ಫೋರ್ ಫಾದರ್ಸ್ ಎಲ್ಲ ಎಷ್ಟು ರಿಚ್ ಇನ್ ನಾಲೆಡ್ಜ್. Yes, yes. Oh. ನಾನು ವೆನ್ ಐ ಗಿವ್ ಟಾಕ್ ಶೋಸ್ ಟು ದಿಸ್ ಯಂಗ್ಸ್ಟರ್ಸ್ ಐ ಸೇ ಯೋರ್ ಡಾನ್ಸ್ ಕ್ಲಾಸ್ ಇಸ್ ಯೋರ್ ಸ್ಕೂಲ್. Yes, yes. Oh, ಶಾಲೆ. ಈ ಅಡವು 4 ಸತಿ, ಆ ಅಡವು 4 ಸತಿ, ಈ ಅಡವುಗೆ 4 ಬೀಟು, ಈ ಅಡವುಗೆ 8 ಬೀಟು ಅಂದ್ರೆ ಯುವರ್ ಲರ್ನಿಂಗ್ ಅಡಿಷನ್ ಆಲ್ರೆಡಿ. ಎಸ್ ಎಸ್ ಎಕ್ಸಾಕ್ಟ್ಲಿ, ಗಣಿತ ಕಲ್ತು ಬಿಡ್ತಾರೆ ಅಲ್ಲಿಗೆ. ಅಲ್ಲಿಗೆ ಗಣಿತ ಬಂತು. ಆಮೇಲೆ ನೃತ್ಯ ಅಂದ್ಮೇಲೆ ನಾವು ಹಿಂದಿ ಮಾಡ್ತೀವಿ, ಸಂಸ್ಕೃತ ಮಾಡ್ತೀವಿ, ತೆಲುಗು ಮಾಡ್ತೀವಿ, ತಮಿಳ್ ಮಾಡ್ತೀವಿ, ಆಮೇಲೆ ತೆಲುಗು, ಕನ್ನಡ ಎಲ್ಲ ಮಾಡುವಾಗ ಆಟೋಮೆಟಿಕ್ ಲರ್ನಿಂಗ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಖಂಡಿತ ಖಂಡಿತ. ನೋಡಿ, ಮಾತಾಡಕ್ ಬರದೇ ಇದ್ರು ಆಟೋಮೆಟಿಕ್ ಆಗಿ ಅದ್ ನಿಮ್ ಕಿವಿಗ್ ಬಿದ್ದು ಬಿದ್ದು ಈ ಪದಕ್ಕೆ ಇದೇ ಅರ್ಥ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲರ್ನಿಂಗ್ ಲ್ಯಾಂಗ್ವೇಜಸ್. ನೋಡಿ ಮತ್ತೆ ಆಮೇಲೆ ಆ ದೇಶದಲ್ಲಿ ಆ ರಾಜ ಇದ್ದಂತೆ, ಈ ದಿಕ್ಕಿಗೆ ಹೋಗ್ಬೇಕು, ನವಗ್ರಹಗಳು ಈ ದಿಕ್, ಅಯ್ಯೋ ಅಷ್ಟದಿಕ್ಪಾಲಕರು ಈ ದಿಕ್ಕಿನಲ್ಲಿ ಆಲ್ರೆಡಿ ಲರ್ನಿಂಗ್ ಜಾಗ್ರಫಿ. ಎಸ್, ಪೌರಾಣಿಕವನ್ನ ಕಲ್ತ್ಕೊತಾ ಇದ್ದೀವಿ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಆಧಾರ ನಮ್ಮ ಮೈಥಾಲಜಿ. ಹಿಸ್ಟ್ರಿ ವಿ ಆರ್ ಲರ್ನಿಂಗ್, ರಾಜರ ಬಗ್ಗೆ ಕಲಿತಾ ಇದೀವಿ. ಅಂಡ್ ಏನಂದ್ರೆ ಹೆಂಗ ಪೋರ್ಟ್ರೇ ಮಾಡೋದು, ಪಾಲಿಟಿಕ್ಸ್ ಬಗ್ಗೆ ಕಲಿತಾ ಇದೀವಿ, ಪೊಲಿಟಿಕಲ್ ಸೈನ್ಸ್ ಬಂತು. ಯಾವ ರಾಜ ಏನ್ ಮಾಡಿ ಗೆದ್ದ, ಯಾವ ರಾಜ ಏನ್ ಮಾಡಿ, ಸಿ ಯೋರ್ ವೈ ಇಟ್ ಇಸ್ ನಾಟ್ ಅ ಕರಿಕ್ಯುಲಮ್ ಇನ್ ಸ್ಕೂಲ್. ನನ್ಗೆ ಇವತ್ವರೆಗೂ ಅರ್ಥ ಆಗ್ತಾ ಇಲ್ಲ ವೈ. ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇದ್ದಿದ್ದು ನನ್ಗೆ, ರಿಸರ್ಚ್ ಯಾಕೆ ಆಗ್ತಾ ಇಲ್ಲ? ಇದೇ ಒಂದು PhD ಮಾಡ್ಲಿಕ್ಕೆ ಒಂದು ಮಕ್ಕಳಿಗೆ ಆಪ್ಷನ್ಸ್ ನ ಕೊಟ್ಟು, ನಾಟ್ಯ ಸತ್ರಿಯ ಆಗಿರ್ಬೋದು, ಯಾವುದೇ ಒಂದು ಪ್ರಾಂತ್ಯದ ಇದೆ. ನಾನ್ ಹೇಳ್ತಾ ಇರೋದೇನಂದ್ರೆ, ಇವಾಗ ನನ್ನ ಎಕ್ಸಾಂಪಲ್ ತಗೊಂಡ್ರೇನೆ ಒಂದು ಲೆವೆಲ್ ವರೆಗೂ ಫುಲ್ ಸ್ಟಾಪ್. ಈಗಿನ ಕಾಲದ ಮಕ್ಳಿಗೆ ಬಿಡಿ, ಗ್ಯಾಡ್ಜೆಟ್ಸ್ ಇಟ್ಕೊಂಡ್ಬಿಟ್ರೆ ಪ್ರಪಂಚ ಮುಗಿದು ಹೋಯ್ತು ಗ್ಯಾಜೆಟ್ ಅಲ್ಲೇನೆ. ಅಂಡ್ ಅಪ್ಪ ಅಮ್ಮಂದ್ರು ಹಂಗೆ ಇರ್ತಾರೆ. ನಾವ್ ಓದಿಲ್ವಾ ಅಶ್ವಿನಿ ಅವರೇ, ನೀವ್ ಹೇಳಿ, ನಾವ್ ಎಜುಕೇಟೆಡ್ ಅಲ್ವಾ? ನನಗ್ ಗೊತ್ತಿರೋ ಎಷ್ಟೊಂದ್ ಜನ ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗಿ ಸ್ಟಿಲ್ ದೇರ್ ಪರ್ಸ್ಯೂಯಿಂಗ್ ಡಾನ್ಸ್. ಅವರೆಲ್ಲ ಮನುಷ್ಯರೇ ಅಲ್ವಾ? ನೀವ್ ಈಗ ಈ ಜನರೇಷನ್ ಮಕ್ಳು 9th ಬಂದ್ಬಿಟ್ರೆ, ಓ ಮ್ಯಾಮ್ ನಿಲ್ಸ್ಬಿಡೋಣ ಮ್ಯಾಮ್, ಯಾಕಂದ್ರೆ ಎಜುಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಗಿನ ಕಾಲಕ್ಕೆ. ಬಿಕಾಸ್ ನೃತ್ಯದಲ್ಲಿ ಅಷ್ಟು ಜೀವನೋಪಾಯಕ್ಕೆ ಎಲ್ರಿಗೂ ಬರತ್ತಿಲ್ಲ. ಹೌದು, ಭವಿಷ್ಯವನ್ನ ರೂಢಿಸ್ಕೋಬೇಕು ಅಂದ್ರೆ ನೃತ್ಯನೇ ಇಟ್ಕೊಂಡು ಆಧಾರಿತವಾಗಿ ಮಾಡ್ಕೋತೀವಿ ಅಂದ್ರೆ ಅದು ಒಂದು ಕನಸು ಅಂತ ಹೇಳ್ಬೋದು. ಬಟ್ ನೃತ್ಯ ಸುಮಾರು ಜನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದು ನಾನ್ ಡಿಬೇಟಬಲ್. ಬಟ್ ಎಲ್ರಿಗೂ ಆಗತ್ತೆ ಅಂತ ನಾ ಹೇಳಲ್ಲ, ಬಿಕಾಸ್ ಅಷ್ಟು ನಮಗೂ ಶ್ರದ್ಧೆ ಇರಬೇಕು. ಬಟ್ ಡಿಗ್ರಿ ಅಂದ್ರೆ ಏನೋ ಒಂದ್ ಕೆಲಸ ಸಿಗುತ್ತೆ. ಐ ಅಂಡರ್ಸ್ಟ್ಯಾಂಡ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಡೆವಲಪ್ಮೆಂಟ್ ನೋಡ್ತಾ ಇದ್ದೀರಾ ಅಥವಾ ಸ್ಪಿರಿಚುವಲ್ ಅಂಡ್ ಪರ್ಸನಲ್ ಡೆವಲಪ್ಮೆಂಟ್ ನೋಡ್ತಾ ಇದ್ದೀರಾ? ಅದೇ ನಿಮಗೆ ನಾ ಇಷ್ಟೇ ಹೇಳಿದೆ, ಮಗುನ ಒಂದ್ ಡಾನ್ಸ್ ಕ್ಲಾಸ್ ಅಥವಾ ಮ್ಯೂಸಿಕ್ ಕ್ಲಾಸ್ ಅಥವಾ ಆರ್ಟ್ ಕ್ಲಾಸ್ ಕಳಿಸೋದಿಕ್ಕೆ ಪೇರೆಂಟ್ಸ್ ಅಷ್ಟು ಥಿಂಕ್ ಮಾಡ್ತಾರೆ. ರೈಟ್ ಫೀಸ್ ಕೊಡೋದು ಅಷ್ಟರಲ್ಲೇ ಇದೆ. ದಟ್ಸ್ ಅನದರ್ ಥಿಂಗ್. ನಾವು ಬಾಲಿವುಡ್ ಬೇಕಿದ್ರೆ ನಾವು ನಥಿಂಗ್ ಇಸ್ ರಾಂಗ್. ನಾನು ಹೇಳ್ದೆ, ಇಟ್ ಇಸ್ ಓನ್ಲಿ ಮೈ ಒಪಿನಿಯನ್. ಹಿಪ್ ಹಾಪ್ ಕಲಿಯೋದಕ್ಕೆ ನಾವು ಫಾರ್ ಎಕ್ಸಾಂಪಲ್ 1000 ರೂಪಾಯಿ ಕೊಡಕ್ ರೆಡಿ ಇದ್ದೀವಿ. ಭರತನಾಟ್ಯಕ್ಕೆ ಬೇಕಾದ್ರೆ 250 ಜಾಸ್ತಿ ಆ ಟೀಚರ್. ಅದು ಕರೆಕ್ಟ್ ಅದನ್ನ ತೆಗೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬಟ್ ನಾನು ಹೇಳೋದಿಷ್ಟೇ ಅಶ್ವಿನಿ ಅವರೇ, ನಿಮ್ ಮಕ್ಕಳನ್ನ ಪಬ್ಲಿಕ್ ಸ್ಪೀಕಿಂಗ್ ಇದಕ್ಕೆ ಕಳಿಸ್ತೀರಾ, ಓಕೆ? ಆಮೇಲೆ ಹೆಲ್ತ್ ಚೆನ್ನಾಗಿರ್ಲಿ ಅಂತ ಜಿಮ್ನಾಸ್ಟಿಕ್ಸ್ ಅದು ಇದು ಅದಕ್ಕೆ ಕೋರ್ಸ್ ಅದಕ್ಕೆ ಕಳಿಸ್ತೀರಾ. ಆಮೇಲೆ ಏನಾಗತ್ತೆ, ಸ್ಟ್ರೆಸ್ ಅಂತ ಥೆರಪಿಗ್ ಬೇರೆ ಕಳಿಸ್ತೀರಾ. ಇಲ್ಲ ಥೆರಪಿ ಡೈರೆಕ್ಟ್. ಯಾಕಂದ್ರೆ ಇವಾಗ ನನ್ಗೆ ಗೊತ್ತಿರೋ ಸುಮಾರು ಜನ ಶೀಸ್ ವೆರಿ ಪ್ರೀ ಟೀನ್, ನಾವೆಲ್ಲ ಹುಟ್ಟಿದ ತಕ್ಷಣ ನಾವು ಯಾವ ಥೆರಪಿಗೆ ಹೋಗಿದ್ವಿ? ರೈಟ್. ಯಾಕಂದ್ರೆ ನಮ್ಗೆ ಗ್ಯಾಡ್ಜೆಟ್ಸ್ ಇರ್ಲಿಲ್ಲ. ಪ್ಲಸ್ ಈ ತರ ನೀವ್ ಆಗಿನ ನಮ್ ಜನರೇಷನ್ ಅವ್ರನ್ನ ನೋಡಿ, ಎಲ್ಲಾರು ಯಾವ್ದಾದ್ರು ಒಂದು ಶಾಸ್ತ್ರೀಯ ಕಲೆಗೆ ಅವ್ರನ್ನ ಕಟ್ಕೊಂಡಿದ್ರು.
ಖಂಡಿತ ಮೇಡಮ್, ಖಂಡಿತ. ನಾನು ಐ ಟೋಟಲಿ ಅಗ್ರಿ ಯುವರ್ ವರ್ಡ್ಸ್. ಸೊ ಇದಿಷ್ಟು ನಾಟ್ಯದ ಪಯಣ ಆದ್ರೆ, ನಾವು ಮಾತಾಡ್ತಾ ಇದ್ವಿ ಸೀರಿಯಲ್ ಬಗ್ಗೆ, ನಿಮ್ಮ ಒಂದು ಎಂಟ್ರೆನ್ಸ್. ಓಕೆ, ಸೀರಿಯಲ್ ಮತ್ತೆ ಕ್ಲಾಸಿಕಲ್ ಮ್ಯೂಸಿಕ್. ಹ್ಮ್ ನೀವು ಕ್ಲಾಸಿಕಲ್ ಮ್ಯೂಸಿಕ್ ಕ್ಲಾಸಿಕಲ್ ಅಲ್ಲಿ ಮ್ಯೂಸಿಕ್ ಪರಿಣಿತರು. ಅದೇನಾಯ್ತು, ಕ್ಲಾಸಿಕಲ್ ಮ್ಯೂಸಿಕ್ ಫೋರ್ಸ್ಡ್ ಅದೂನುವೆ. ಹಾ. ಯಾಕಂದ್ರೆ ಹೇಳಿದ್ನಲ್ಲ ಮುಂಚೆನೆ ನಮ್ ಸೋದರತ್ತೆ ಕ್ಲಾ ಎ ಗ್ರೇಡ್ ಆರ್ಟಿಸ್ಟ್, ಸೊ ಆ ಹ್ಮ್ ಒತ್ತಡ ತುಂಬಾ ಇತ್ತು. ಹ್ಮ್ ಅಂಡ್ ಕಂಠ ಚೆನ್ನಾಗಿತ್ತು. ಅಂಡ್ ನಮ್ಮ ಅಪ್ಪನಿಗೆ ಹ್ಮ್ ಟಿಲ್ ದ ಲಾಸ್ಟ್ ಅವ್ರಿಗೆ ನಾನು ಹಾಡೋದೇ ಇಷ್ಟ. ಎಸ್. ಸೀರಿಯಲ್ ಯಾವ್ದ್ಯಾವ್ದು ಮಾಡಿದೀರಾ, ಅದ್ರ ಎಂಟ್ರಿ ಆಗತ್ತೆ ಯಾವ ರೀತಿ ಆಯ್ತು ಅಂತ ಒಂದ್ ಸೆಂಟೆನ್ಸ್ ಅಲ್ಲಿ ನಮ್ಗೆ ಹೇಳ್ಬಿಡಿ. ಆಮ್, ಅದು ಡಾನ್ಸ್ ಇಂದಾನೆ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ದೂರದರ್ಶನದಲ್ಲಿ ಅವಾಗ ಸಂಗೀತ ಲಹರಿ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಹಳ್ಳಿ ಹಾಡುಗಳನ್ನ ಹಳ್ಳಿಗಳಿಗೆ ಹೋಗಿ ಶೂಟ್ ಮಾಡಿ, ಒಂದು ಇವಾಗ ಫಿಲ್ಮ್ ಸಾಂಗ್ಸ್ ನಿಮ್ಗೆ ಹೆಂಗ್ ಕಾಣಿಸ್ತೋ ರೈಟ್ ರೈಟ್ ಇನ್ ರೈಟ್. ಲಿಟಲ್ ಸ್ಮಾಲರ್ ಸ್ಕೇಲ್. ಸೊ ಅದಕ್ಕೆ ನಾನು ಡಾನ್ಸ್ ಟೀಚರ್ನ ಅಪ್ರೋಚ್ ಮಾಡಿ, ಶಿ ಸೆಂಟ್ ಮೀ ಥ್ರೂ ದಟ್. ಅಲ್ಲಿ ನಾನು ಮಾಡಬೇಕಾದ್ರೆ ದಟ್ ಪರ್ಸನ್, ದ ಡೈರೆಕ್ಟರ್ ರೆಕಗ್ನೈಸ್ಡ್ ಮೈ ವೋಕಲ್ ಕೆಪಾಸಿಟೀಸ್. ಆಮೇಲೆ ಸಬೀನಾ ಅಂತ ಆಗ ಒಂದು ವೆರಿ ವೆರಿ ಎಸ್, ಓ ಮೈ ಗಾಡ್, ಸಬೀನಾನ ಯಾಕೆ ಬರೆಯಕ್ಕಾಗತ್ತ, ಇದುವರೆಗೂ ನಾನು ನೆನ್ಸ್ಕೊಳ್ತೀನಿ ಅದನ್ನ. So ಅದ್ರಲ್ಲಿ ಮಾಡಿದ್ರಾ ನೀವು? ಸಬೀನಾಗೆ ಲೀಡ್ ವಾಯ್ಸ್ ನಂದೆ. ದಟ್ ವಾಸ್ ಮೈ ಫಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್ ಎಕ್ಸ್ಪೀರಿಯನ್ಸ್. ಲೈಫ್ ನಲ್ಲೇ ಡಬ್ಬಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬಟ್ ಹೆಂಗೆ ಇಟ್ ಜಸ್ಟ್ ಕೇಮ್ ಥ್ರೂ ಅಂತ. ಆಮೇಲೆ ಆಫ್ ಕೋರ್ಸ್ ಮೀಡಿಯಾ ರೈಟ್, ಇನ್ಫ್ಲುಯೆನ್ಸ್ ಜಾಸ್ತಿ. ಟಿ ಎನ್ ಸೀತಾರಾಮ್ ಸೀರಿಯಲ್ಸ್, ಮಿಂಚು, ಎಲ್ಲ ಸ್ಮಾಲ್ ರೋಲ್ಸ್. ಯಾಕಂದ್ರೆ ಬೇರೆ ಐ ಕುಡ್ ನಾಟ್ ಕಮಿಟ್ ಟು ಅ ಲಾಂಗರ್ ರೋಲ್. ಎಸ್ ಎಸ್. ಅಪಿಯರೆನ್ಸಸ್ ಆಗಿ ಈಗ ಡಿ ಡಿಕ್ಕಿ ಅಂತ ಒಂದು ಕಮರ್ಷಿಯಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಂಜಿತ್ ರಾಘವನ್ ಅವರ ನಿರ್ದೇಶನದಲ್ಲಿ, ಜಗೇಶ್ ಕುಮಾರ್ ಹಂಪಿ ಅವರ ಕ್ರಿಯೇಟಿವ್, ಆಮೇಲೆ ಇಳಯರಾಜ ಅವ್ರ ಮ್ಯೂಸಿಕ್ ನಲ್ಲಿ ಒಂದು ಚಿಕ್ಕ ಪಾತ್ರ. ಪ್ರೋಸೆಸ್ ಈಗ ಮುಂಬರುವ ದಿನಗಳಲ್ಲಿ ಅದು. ಹಾ ಹೌದು, ಐ ಥಿಂಕ್ 75% ಆಗಿದೆ ಶೂಟಿಂಗ್. ಸೊ ಇನ್ನೊಂದು ಲಾಸ್ಟ್ ಸೆಗ್ಮೆಂಟ್. ಸೊ ರೋಹಿಣಿ ಅವರ ಒಂದು ಪ್ರತಿಭೆಗೆ ಹಲವಾರು ಪ್ರಶಸ್ತಿಗಳು, ಒಂದ ಒಂದು ಪುಟನೇ ಬೇಕು ನನ್ಗೆ ಹೇಳಲಿಕ್ಕೆ, ಒಂದು ಅರ್ಧ ತಾಸಾದ್ರೂ ಬೇಕು ನಾನು ಹೇಳಲಿಕ್ಕೆ. ಅವ್ರಿಗೆ ಸಿಕ್ಕಿರುವಂತಹ ಪ್ರಶಸ್ತಿ ಪ್ರಧಾನತೆ ಅವರಿಗೆ ಆಗಿರುವಂತದ್ದು, ಮತ್ತು ಹಲವಾರು ನ್ಯೂಸ್ ಪೇಪರ್ಗಳಲ್ಲಿ ಹಲವಾರು ಭಾಷೆಗಳಲ್ಲಿ ಅವರ ಬಗ್ಗೆ ಎಷ್ಟು ರೀತಿನಲ್ಲಿ ರಿಪೋರ್ಟ್ಸ್ ಬಂದಿದೆ. ಸೊ ಎಷ್ಟು ಹೆಮ್ಮೆ ಅನ್ಸುತ್ತೆ ರೋಹಿಣಿ ಅವರಿಗೆ ಅಂತ. ಹೆಮ್ಮೆ ಅನ್ನಕ್ಕಿಂತ ಖುಷಿ ಆಗತ್ತೆ, ಇಲ್ಲ ಅಂತಲ್ಲ. ಯಾರಿಗ್ ತಾನೇ ರೆಕಗ್ನಿಷನ್ ಬೇಡ, ಆ ಪ್ಯಾಟ್ ಆನ್ ದ ಬ್ಯಾಕ್ ಇಸ್ ನೆಸೆಸರಿ ಫಾರ್ ಎವ್ರಿಬಡಿ. ಬಟ್ ಏನಾಗತ್ತೆ, ಇದೆಲ್ಲ ಬಂದಾಗ ಏನಾಗತ್ತೆ, ನಮ್ಗೆ ಜವಾಬ್ದಾರಿ ಜಾಸ್ತಿ ಆಗತ್ತೆ. ಆಮೇಲೆ ಪ್ರತಿ ಒಂದು ಸೂಕ್ಷ್ಮವಾಗಿ ವಿಚಾರಣೆ ಮಾಡುವಂತ ವಿಷಯ. ಸುಮ್ನೆ ಓಕೆ, ಮುಂಚೆ ಏನು ರೆಕಗ್ನಿಷನ್ ಇಲ್ಲ ಅಂದ್ರೆ, ಜನ ನಿಮ್ಗೆ ಗೊತ್ತೇ ಇಲ್ಲ ಅಂದ್ರೆ ಓಕೆ ಹಾಗೆ ಹೀಗೆ ಮಾಡಿ ಬರ್ಬೋದು, ಇಲ್ಲ ಅಂತಲ್ಲ. ಬಟ್ ಈಗ ಜನ ನೋಡ್ತಾರೆ. ಸೊ ಮೇನ್ ಆಗಿ ನಮ್ ಗುರುಗಳ ಹೆಸರು ಯಾವತ್ತು ಅಲ್ಲಿಂದ ನಾವು 1 ಮಿಲಿಮೀಟರ್ ಅಷ್ಟು ಕೆಳಗ್ ತರಬಾರ್ದು ಅನ್ನೋ ಆ ಒತ್ತಡ ಜಾಸ್ತಿ ಇದೆ. ನೋಡಿ, ನಿಮ್ಮ ಧನ್ಯತಾ ಭಾವನೆ, ಗುರುಗಿರುವಂತಹ ಒಂದು ಕೃತಜ್ಞತಾ ಭಾವನೆನೇ ಇಷ್ಟು ವರ್ಷಗಳಾದ್ರೂ ನಿಮ್ಮನ್ನ ಪ್ರಗತಿಯ ಉತ್ತುಂಗಕ್ಕೆ ತಗೊಂಡು ಹೋಗತ್ತೆ ಅಂತ. ರೈಟ್, ಮುಂದಿನ ಪ್ರಾಜೆಕ್ಟ್ಸ್ ಅಂದ್ರೆ ಏನ್ ಹೇಳ್ಬಹುದು ನೀವು? ಮುಂದಿನ ಆಬ್ಜೆಕ್ಟಿವ್, ಮುಂದೆ ಯಾವ ರೀತಿ ಡ್ಯಾನ್ಸ್ ಅಲ್ಲಿ ಭವಿಷ್ಯವನ್ನ ರೂಢಿಸ್ಕೋಬೇಕು ಅಂತಿದ್ದೀರಿ ಅಂತ? ಡಾನ್ಸ್ ವಿಲ್ ಬಿ ಮೈ ಲಾಸ್ಟ್ ಬ್ರೆತ್. ಅಲ್ಲಿ ಅಷ್ಟ್ ಮಾತ್ರನೇ ಹೇಳಬಲ್ಲೆ. ಈಗ ಜಾಸ್ತಿ ಸ್ವಲ್ಪ ಭರತನಾಟ್ಯ ಕಡೆಗೆ ನಾವು ಇಬ್ರು ಕೂಡ, ನಾನು ನನ್ನ ನಾದಿನಿ ಶ್ರೀದೇವಿ ಇಬ್ರು ಕೂಡ ಡಾನ್ಸ್ ಭರತನಾಟ್ಯ ಹೇಳ್ಕೊಡ್ತಾ ಇದೀವಿ. ಬಟ್ ಭರತನಾಟ್ಯ ಅಷ್ಟು ಮಾಡ್ತಾ ಇಲ್ಲ. ಯಾಕಂದ್ರೆ ಸತ್ರಿಯ, ಬಿಕಾಸ್ 2 ಡಿಸ್ಟಿಂಕ್ಟ್ ಆರ್ಟ್ಸ್. ಇದು ಆಲ್ರೆಡಿ ವಿ ಹವ್ ಡನ್ ಎನಫ್ ಅಂಡ್ ಮೋರ್. ಸೊ ಅದನ್ನು ಒಂದು ಕಲ್ಯಾಣ ಅಂತ. ಸೊ ಸತ್ರಿಯಾನಲ್ಲಿ ಒಂದು ನಮಗೆ ಆದ ದಕ್ಷಿಣ ಭಾರತೀಯರಲ್ಲಿ ನಾವು ಮೊದಲನೇವರು ಅಂತ ಅಲ್ಲಿನವರು ನಮಗೆ ಹೇಳಿದ್ದು. ಇಲ್ಲದ್ರೆ ನಮಗೂ ಅಷ್ಟು ಗೊತ್ತಿಲ್ಲ. They said you are the first South Indians to perform this. So ಅದು it comes with an added responsibility. ಹೆಮ್ಮೆ ನಮಗಿದೆ ರೋಹಿಣಿ ಅವರೇ, ನಮ್ಮ ಕರ್ನಾಟಕದ ಮಹಾನ್ ಮಹಿಳೆ ಸತ್ರಿಯಾ ಅನ್ನೋ ಒಂದು ಅಸ್ಸಾಮಿನ ಒಂದು ಡ್ಯಾನ್ಸ್ ಅನ್ನ ಕರ್ನಾಟಕಕ್ಕೆ ಆಗ್ಲಿ ವಿಶ್ವದಾದ್ಯಂತ ನೀವು ಪ್ರದರ್ಶನ ಮಾಡಿಸಿ ಮಕ್ಳಿಗೆ ಹೇಳ್ಕೊಟ್ಟು, ನೀವು ಕೂಡ ಅದಕ್ಕೆ ಪ್ರಾಧಾನ್ಯತೆ ಕೊಡ್ತಿರೋದು, ಕಲೆಗೆ ನೀವು ಕೊಡ್ತಿರುವಂತಹ ಬೆಲೆಗೆ ನಾವು ಏನು ಹೇಳಲಿಕ್ಕೆ ಸಾಧ್ಯ. ಸೊ ಈಗ ನಮ್ಮದೇ ಭರತನಾಟ್ಯದಲ್ಲಿ ಹೇಗೆ ನಮ್ಮದೇ ಆದ್ರ ಒಂದು ಸ್ಥಾನ ಮಾಡ್ಕೊಂಡು ಅಷ್ಟು ರಿಸರ್ಚ್ ಮಾಡಿದೀವಿ. ಅದೇ
ಕ್ಯಾನ್ ಬಿ ಗಿವ್ ಟು ಸತ್ರಿಯಾ ಇಸ್ ದ ಗುಡ್ ಥಿಂಗ್. ಇವಾಗ ರೀಸೆಂಟ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಮುಂಬರುವ ಇದರಲ್ಲಿ ನವೆಂಬರ್ 12ನೇ ತಾರೀಕು ಒಂದು ಹೊಸ ಕಾನ್ಸೆಪ್ಟ್ ನವದುರ್ಗ ಅಂತ. ವಾವ್, ಓಕೆ. ಸೊ ಅದು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಮ್ಯೂಸಿಕ್ ನಡೀತಾ ಇದೆ. ಎಸ್. ಸೊ ಈಗ ದ್ವಿದಳ ಅಂತ ಇಬ್ಬರು, ಎರಡು ದೇಶ, ಎರಡು ಕಲೆ ಪ್ರಕಾರ ದ್ವಿದಳ ನಮ್ಮ ಇದು. ಸೊ ವಿತ್ ಯೋರ್ ಪರ್ಮಿಷನ್ ಅಶ್ವಿನಿ, ವ್ಯೂವರ್ಸ್ ಹೇಳ್ತೀನಿ, ಪ್ಲೀಸ್ ಫಾಲೋ ದ್ವಿದಳ ಪೇಜ್ ಆನ್ ಇನ್ಸ್ಟಾಗ್ರಾಮ್ ಅಂಡ್ ಟು ನೋ ಸೋ ಮಚ್ ಅಬೌಟ್ ಅ ಸೌತ್ ಇಂಡಿಯನ್ಸ್ ಜರ್ನಿ. ಅಸ್ಸಾಮೀಸ್ ತುಂಬಾ ಜನ ಇದ್ದಾರೆ, ಬಟ್ ಸೌತ್ ಇಂಡಿಯನ್ ಆಗಿ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ ನಮ್ಮ ಚಾಲೆಂಜಸ್. It's not easy. So I definitely, with your permission, that's why I'm asking. No worries, no worries. You follow us ಅಂತ ಬೇಡ, ಅಟ್ಲೀಸ್ಟ್ ಗೋ ಅಂಡ್ ವಾಚ್ ಅವರ್ ಪೇಜ್. ನಾನು ಇಲ್ಲಿ ಕೆನಡಾ ಎಲ್ಲರಿಗೂ ಕೇಳ್ಕೊತೇನೆ, ಯಾರಾದ್ರೂ ಸತ್ರಿಯಾ ಬಗ್ಗೆ ತಿಳ್ಕೋಬೇಕು ಮತ್ತೆ ನಾಟ್ಯವನ್ನ ನಿಮ್ಮ ಮಕ್ಕಳಿಗೆ ಅದನ್ನ ಆಯ್ಕೆಯಾಗಿ ಮಾಡ್ಕೊಂಡು ಅದನ್ನ ಕಲಿಸ್ಬೇಕು ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ರೋಹಿಣಿ ಅನಂತ್ ಅವರು. ಸೊ ಅವರು ಕೂಡ ವಿಶ್ವದಾದ್ಯಂತ ಎಲ್ಲರಿಗೂ ಕೂಡ ನಾಟ್ಯದ ಕಲೆಯನ್ನ ಟೀಚ್ ಮಾಡ್ತಾರೆ. ಸೊ ವಿಶ್ವದಾದ್ಯಂತ ಯಾರ್ಯಾರು ಈ ವಿಡಿಯೋಗಳನ್ನ ನೋಡ್ತಿದ್ದೀರೋ ಅವರೆಲ್ಲರೂ ಕೂಡ ಕಲೆಗೆ ಪ್ರೋತ್ಸಾಹವನ್ನ ನೀಡಿ, ಕಲೆಗೆ ಆರಾಧನೆಯನ್ನ ಮಾಡಿ, ಸೊ ಕಲೆಗೆ ನಿರಂತರವಾದ ಒಂದು ಅದಕ್ಕೆ ಆದ ಒಂದು ಪ್ರಾಧಾನ್ಯತೆ ಸಿಗ್ತಾ ಹೋಗ್ಬೇಕು ಅಂತ ಆಶಿಸ್ತಾನೆ. ಸೊ ರೋಹಿಣಿ ಅವರೇ, ನನ್ಗೆ ನಿಮ್ಮ ಒಂದು ಸಂದರ್ಶನ ಎಷ್ಟು ಒಂದು ಹಲವಾರು ವಿಡಿಯೋನ ನೋಡೋರಿಗೆ ಮಾರ್ಗದರ್ಶನ ಇತ್ತಿದು, ಒಂದು ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋ ಹಾಗಾಯ್ತು. ಇನ್ಫಾರ್ಮೇಟಿವ್ ಆಗಿದೆ ಈ ವಿಡಿಯೋ. ಸೊ ಎಲ್ರೂ ಕೂಡ ಈ ವಿಡಿಯೋನ ನೋಡ್ಬೇಕು, ಲೈಕ್ ಮಾಡೋ, ಶೇರ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಮ್ಮ ಚಾನೆಲ್ ನ. ಸೊ ನಿಮ್ಮ ಸಂದರ್ಶನ ನನಗಂತೂ ತುಂಬಾನೇ ಮನಸ್ಸಿಗೆ ಸಂತೃಪ್ತಿಯನ್ನ ಕೊಟ್ಟಿದೆ. ಸೊ ನಾನ್ ಎಲ್ಲಾ ಸಾಧಕರಿಗೂ ಕೇಳೋ ಒಂದು ಕಟ್ಟ ಕಡೆಯ ಪ್ರಶ್ನೆ, ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ? ತುಂಬಾ ಚೆನ್ನಾಗಿತ್ತು. ಬಹಳ ದಿನ ಆಗಿತ್ತು ಈ ತರ ಕೂತು ಆರಾಮಾಗಿ ಮಾತಾಡಿ. ಸೊ ನೀವು ಜನರಲ್ ಆಗಿ ಸಂದರ್ಶನ ಅಂದ್ರೆ ಅವ್ರದ್ದು ಸೆಟ್ ಪ್ರಶ್ನೆಗಳಿರತ್ತೆ. ಜನರಲ್ ಆಗಿ ಅದನ್ನ ಕಳಿಸ್ಬಿಡ್ತಾರೆ, ಮೇಡಮ್ ಇದಕ್ಕೆ 2 minutes, ಇದಕ್ಕೆ 3 minutes, ಇದು ಎಲಾಬ್ರೇಟ್ ಮಾಡಿ ಅಂತ. ಬಟ್ ಇದು ಹೆಂಗೆ ವಿಭಿನ್ನ ಅನ್ಸ್ತು ಅಂದ್ರೆ, ನೀವು ನನ್ನ ಬಗ್ಗೆ ಅಷ್ಟೊಂದು ತಿಳ್ಕೊಂಡು, ಯು ಹ್ಯಾವ್ ಸ್ಪೆಂಡ್ ಸೋ ಮಚ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಹ್ಯಾವ್ ಡನ್, ವೇರ್ ಐ ಕಮ್ ಫ್ರಮ್ ಅಂಡ್ ಕೊಟ್ಟಿದ್ದೀರಾ. ಸೊ ಸಂದರ್ಶನ ಅನ್ನಕ್ಕಿಂತ ಒಂದು ಒಳ್ಳೆ ಮಾತುಕತೆ, ಇನ್ಫಾರ್ಮಲ್, ಇಟ್ ವಾಸ್ ವೆರಿ ನೈಸ್. ಇದು ಆಕ್ಚುಲಿ ಸ್ಕ್ರಿಪ್ಟೆಡ್ ಅಲ್ಲ. ಯೂಶುವಲ್ ಆಗಿ ನಾನ್ ಮಾಡುವಂತ ಸಂದರ್ಶನ ಯಾವ್ದು ಕೂಡ ಸ್ಕ್ರಿಪ್ಟೆಡ್ ಇರಲ್ಲ. ಸೊ ಇದೇ ರೀತಿ, ಯಾಕಂತಂದ್ರೆ ಅವರಿಗೂ ಕೂಡ ಒಂದು ಕಂಫರ್ಟ್ ಝೋನ್ ನ ಕ್ರಿಯೇಟ್ ಮಾಡೋ ಹಾಗೆ ಇದು ನ್ಯಾಚುರಲ್ ಆಗಿ ಮಾತುಕತೆ ಆಗ್ಬೇಕು ಅಂತ. ಸೊ ನೀವು ಪಾಪ ಭಾರತದಲ್ಲಿ ತುಂಬಾ ಬೆಳಗ್ಗೆ 6 ಗಂಟೆಗೆ ನೀವು ನನಗೋಸ್ಕರ ಸಮಯವನ್ನ ಕೊಟ್ಟು ನನ್ಗೆ ಇಷ್ಟು ಹೊತ್ತು ನಮ್ಗೆ ನಿಮ್ಮ ಒಂದು ಅನುಭವದ ಪಯಣದ ಮಾತನ್ನ ವೀಕ್ಷಕರಿಗೆ, ವಿಶ್ವದಾದ್ಯಂತ ವೀಕ್ಷಣೆ ಮಾಡ್ತಿರುವಂತ ನಮ್ಮ ಚಾನಲ್ ವೀಕ್ಷಕರಿಗೆ ನೀವು ನಾಟ್ಯದ ಬಗ್ಗೆ, ಎಸ್ಪೆಷಲಿ ಸತ್ರಿಯಾ ಬಗ್ಗೆ ಒಂದು ಏನು ಪರಿಚಯನ ಮಾಡ್ಕೊಟ್ಟಿದ್ದೀರಿ. ನಿಮ್ಮ ನಾಟ್ಯ ಸಾಧನೆ ವರ್ಣನಾತೀತವಾಗಿದೆ. ಸೊ ನಾನ ಭಗವಂತನಲ್ಲಿ, ನಾರಾಯಣನಲ್ಲಿ ಕೇಳ್ಬೋದಿಷ್ಟೇ, ನಿಮ್ಮ ಎಲ್ಲಾ ಆಸೆಗಳು ಸಂಪೂರ್ಣವಾಗಿ ನೆರವೇರ್ಲಿ. ನಾಟ್ಯ ಕಲಾ ಶಾರದೆ ನೀವು. ಸೊ ನಿಮ್ಮ ಒಂದು ನಾಟ್ಯದ ಪಯಣ, ನೀವು ಹೇಳಿದ್ರಲ್ಲ, ಕೊನೆಯ ಉಸಿರಿರೋವರೆಗೂ ನಿರಂತರವಾಗಿ ಸಾಕ್ತಾ ಇರ್ಲಿ ಅಂತ ಅಷ್ಟು ಮಾತ್ರ ನಾನು ಕೇಳ್ಕೊಳ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಅಂಡ್ ಯುವರ್ ಎಫರ್ಟ್ಸ್. ಐ ವಿಶ್ ಯು ಗುಡ್ ಲಕ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಶ್ವಿನಿ.